ಗುರುವಿನ ಬಗ್ಗೆ, ಲಿಂಗದ ಬಗ್ಗೆ, ಜಂಗಮದ ಬಗ್ಗೆ ಪ್ರವಚನ ಆಗ್ತಾ ಈಗ ವಿಭೂತಿ ಬಗ್ಗೆ ಮಾತನಾಡೋದಕ್ಕೆ ಬಂದಿದ್ದೀವಿ. ಇವತ್ತಿನ 4ನೇ ದಿನದ ಸತ್ಸಂಗ ಪ್ರವಚನ, 4ನೇ ದಿನದ ಸತ್ಸಂಗ ಇದು. ಗುರು ಬೇಕು ಬದುಕಿನಲ್ಲಿ, ಲಿಂಗ ಬೇಕು, ಜಂಗಮ ಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ವಿಭೂತಿಯ ಬಗ್ಗೆ ಮಾತುಗಳನ್ನ ಹಂಚ್ಕೋತಾ ಇದ್ದೀವಿ. ವಿಭೂತಿ ಯಾರಿಗೆ ಬೇಡ? ಎಲ್ಲರಿಗೂ ಬೇಕು. ಎಲ್ಲ ಜಾತಿ ಜನಾಂಗದವರು ಎಲ್ಲರಿಗೂ ಕೂಡ ವಿಭೂತಿ ಬೇಕು. ವಿಭೂತಿನ ಅಡ್ಡನ ಹಚ್ತಾರೆ, ಒಬ್ಬರು ಮಂದಿ ಒಂದಷ್ಟು ಮಂದಿ ಉದ್ದನ ಹಚ್ತಾರೆ. ಒಟ್ಟು ಎಲ್ಲರಿಗೂ ಒಂದು ರೀತಿಯಿಂದ ವಿಭೂತಿ ಬೇಕು. ಮೊದಲಿಗೆ ಭಾಳ ಪುರಾತನ ಕಾಲಕ್ಕೆ ಹೋದ್ರಂದ್ರೆ ಆಧಾರ ಅಂತಿದ್ರು. ಪೌಡ್ರ್ ಇದ್ದಂಗೆ ಇರ್ತಿತ್ತು, ಅದನ್ನು ಇಷ್ಟು ತೊಗೊಂಡು ಬಾಯಿ ಹಾಕ್ಕೊಂಬರ್ತಿದ್ವಿ. ಆಮೇಲೆ ಶಿಸ್ತುಬದ್ಧ ಆದಂಥ ಚೌಕಾಕಾರದಲ್ಲಿ, ಷಟ್ಕೋನ ಆಕಾರದಲ್ಲಿ ವಿಭೂತಿ ಬರಲಿಕ್ಕೆ ಸರಂಬತ್ತು. ಆದರೆ ವಿಭೂತಿ ಎಲ್ಲರಿಗೂ ಬೇಕು, ಪ್ರತಿಯೊಬ್ಬರ ಬದುಕಿನಲ್ಲಿ ಬೇಕು. ಎಷ್ಟು ಚೆಂದ ಐತೆ ಅಂದ್ರೆ ವಿಭೂತಿ ಶಬ್ದದ ಅರ್ಥ ಭಾಳ ಅರ್ಥಗರ್ಭಿತವಾದಂಥ ಶಬ್ದ. ಇದು ಸಂಸ್ಕೃತದ ಶಬ್ದವಾಗಿದ್ದರೂ ಕೂಡ ಕನ್ನಡದಾಗ ಆದ್ರೆ ಅಂಗಾರ ಅಂತಾರೆ, ಆಧಾರ ಅಂತ. ಇವತ್ತು ಆಧಾರ ಅನ್ನೋದಕ್ಕೆ ಭಾಳ ವ್ಯಾಲ್ಯೂ ಐತೆ. ಬರೀ ಗುಡಿಯಾಗಿರೋದಕ್ಕೆ ಆಧಾರಕ್ಕೆ ಭಾಳ ಮಹತ್ವ ಇತ್ತು ಅಂತಿತ್ತು. ಇವತ್ತು ಆಧಾರ ಅನ್ನೋದಕ್ಕೆ ಭಾಳ ಒಂದು ರೀತಿ ದೇಶದೊಳಗೆ ಸ್ವತಂತ್ರ ಆಗಿವೆ, ಕರೆ ಇಲ್ಲ ಅಂತಿಲ್ಲ. ಆದರೂ ಕೂಡ ಏನು ಮಾರಬೇಕು, ಏನು ತೊಗೋಬೇಕಂದ್ರೂ ಆಧಾರ ಬೇಕೇ ಬೇಕು. ಮನೆಗದಾವಲ್ಲ ನಿಮ್ಮೆಲ್ಲ ಆಧಾರ್ ಕಾರ್ಡ್ಗಳು. ಆಧಾರ ಅಂದ್ರೆ ಒಂದಷ್ಟು ಮಂದಿಗೆ, ಪ್ರಗತಿಶೀಲರಿಗೆ ಏನು ಬಿಡ್ರಿ ಅದೇನು ಬೂದಿ ಹಚ್ಕೊಂಡ್ರೆ ಉಪಯೋಗ ಏನಂತ ಅಂತಿದ್ರು. ಇವತ್ತು ಅದೇ ಶಬ್ದ ಇಡೀ ದೇಶದ ಆಚೆಗೆ ಭಾಳ ಮಹತ್ವವನ್ನು ಪಡ್ಬೋದು. ಅದೇನೇ ಇದ್ದರೂ ಕೂಡ ವಿಭೂತಿ ಅನ್ನೋದು ನಮ್ಮ ವೀರಶೈವ ಧರ್ಮದಲ್ಲಿ, ಸಿದ್ಧಾಂತ ಶಿಖಾಮಣಿಯಲ್ಲಿ, ವಚನ ಸಾಹಿತ್ಯದಲ್ಲಿ ಅಥವಾ ಬದುಕಿನಲ್ಲಿ ಭಾಳ ಮಹತ್ವಪೂರ್ಣವಾದ. ಆತನು ಪೂಜೆ ಮಾಡ್ಕೋಬೇಕಂದ್ರೆ, ಗುರುವನ್ನು ಕೂಡ ಪೂಜೆ ಮಾಡ್ಕೋಬೇಕಂದ್ರೆ ವಿಭೂತಿ ಬೇಕು. ಲಿಂಗಕ್ಕೂ ವಿಭೂತಿ ಬೇಕು, ಜಂಗಮನಿಗೂ ವಿಭೂತಿ ಬೇಕು. ಮನ್ಯಾಗ ಒಲಿಗೆ ಸೋಮವಾರ ಆಗಲಿ, ಅಮಾವಾಸ್ಯೆ ಆಗಲಿ, ಹುಣ್ಣಿಮೆ ಆಗಲಿ, ಹೊಸ ಮನೆ ಶಾಂತಿ ಆಗಲಿ, ಮೊದಲಿಗೆ ಏನು ಮಾಡ್ತೀವಪ್ಪ ಅಂತಂದ್ರೆ ಪೂರ್ಣ ಪ್ರಮಾಣದಲ್ಲಿ ನಾವು ವಿಭೂತಿಯನ್ನು ಹಚ್ತೀವಿ ಒಲಿಗೆ. ಅದು ಸಿಲಿಂಡ್ರದಾಯ್ತೋ ಕಟ್ಟಿಗೆದಾಯ್ತೋ ಏನು ಗೊತ್ತಿಲ್ಲ, ಆದರೆ ವಿಭೂತಿ ಅಂತ ಹಚ್ತೀವಿ. ವಿಭೂತಿ ಇರದೇ ಇದ್ರೆ ಅಡುಗೆನೂ ಪೂರ್ಣ ಆಗಲ್ಲ. ಬೊಗನಿಗೆ ಹಚ್ತೀವಿ, ಒಲಿಗೆ ಹಚ್ತೀವಿ, ಪಾತ್ರೆಗೆ ಹಚ್ತೀವಿ, ಪಗಡಕ್ಕೆ ಎಲ್ಲ ಹಚ್ತೀವಿ. ಮತ್ತು ದೀಪಾವಳಿ ಹಬ್ಬ ಬಂತಂದ್ರೆ ದೀಪಾವಳಿ ಹಬ್ಬಕ್ಕೂ ಕೂಡ ನೀರು ತುಂಬುವಂಥ ಹಬ್ಬ ಮಾಡ್ತಾರೆ. ಅವತ್ತಿನ ದಿವಸನೂ ಕೂಡ ಎಲ್ಲ ನೀರಿನ ಕೊಡಪಾನೆಗಳಿಗೂ ಕೂಡ ವಿಭೂತಿ ಅನ್ನಿಸ್ತಾರೆ. ಆಯ್ತಪ್ಪ ಸರಿ ಅಷ್ಟೇ ಅಂದ್ರೆ ಮುಗಿಲಿಲ್ಲ. ಮಗುವಿನ ಕರ್ಕೊಂಡು ತಾಯಿ ಬರ್ತಾಳೆ ಮನೆಗೆ, ತೊಟ್ಲಕ್ಕೆ ಗಂಗೆ ಪೂಜೆ ಮಾಡೋಕ್ಕೆ ಹೋಗ್ತೀರಿ, ಅಲ್ಲಿನೂ ಕೂಡ ವಿಭೂತಿ ಬೇಕು. ಹಾಗಾಗಿ ಪ್ರತಿನಿತ್ಯದಲ್ಲಿ ಕೂಡ ಬದುಕಿನ ಹಂತದಲ್ಲಿ ವಿಭೂತಿ ಬೇಕೇ ಬೇಕು, ಭಾಳ ಅವಶ್ಯ. ವಿಭೂತಿ ಅನ್ನೋದೇನಿತ್ತಲ್ಲ ಭಾಳ ದೊಡ್ಡದಾದಂಥ ಸಂಪತ್ತು. ವಿಭೂತಿಯಲ್ಲಿ ಹಲವಾರು ವಿಧಗಳದಾವು. ಸೌಪಾದಿಕ ವಿಭೂತಿ, ನಿರುಪಾದಿಕ ವಿಭೂತಿ ಅಂತವ. ಅದರ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡೋಕ್ಕೆ ಹೋಗಂಗಿಲ್ಲ. ಒಂದು ಅಂದರೆ ಶರಣರು ಹೇಳುವಂತೆ, ಸಿದ್ಧಾಂತ ಶಿಖಾಮಣಿ ಹೇಳುವಂತೆ ಬದುಕಿನಲ್ಲಿ ನಮ್ಮ ಜೀವನ ಸಾಫಲ್ಯ ಕಾಣಬೇಕಾಯ್ತಂದ್ರೆ ಭಾಳ ಸುಂದರವಾಗಿ ನೀವು ಮೈಗೆ ಸಾಬೂನು ಹಚ್ಚಿ ಎಲ್ಲ ತೊಳ್ಕೊಂಡು ಎಲ್ಲ ಆದಮೇಲೆ ಬಟ್ಟೆ ತೊಗೊಂಡು ಒರೆಸ್ಕೊಂಡ ಮೇಲೆ ಹೀಗೆ ಮಾಡ್ಕೊಳ್ಳಿ ಮೈಯಾಗಿಂದ ಮಣ್ಣು ಬರೋಕ್ಕೆ ಶುರು ಮಾಡ್ತದೆ. ಬಸಿತ ಅಂತಾರೆ, ಭಸ್ಮ ಅಂತಾರೆ, ಕ್ಷಾರ ಅಂತಾರೆ. ಮಣ್ಣಿಂದ ಈ ಕಾಯ ಮಣ್ಣಿಂದ ಅಂತಾರೆ. ಮನುಷ್ಯ ತಿಳ್ಕೊಬೇಕು, ಇವತ್ತಿಲ್ಲ ನಾಳೆ ಸುಟ್ಟು ಬೂದಿನೇ ಆಗ್ತೈತಿ ದೇಹ. ಅದು ಮಣ್ಣಾಗ್ರೆ ಇಡ್ರಿ, ಕಟ್ಟಿಗೆಯಾಗ್ರೆ ಇಡ್ರಿ, ಸುಟ್ಟು ಬೂದಿನೇ ಹಾಕದ. ಈಗ ಕಾಶಿ ಹೋಗ್ರಿ, ಕೇದಾರಕ್ಕೆ ಹೋಗ್ರಿ, ಅಲ್ಲಿ ಏನು ಮಾಡ್ತಾರೆ ಅವರು? ನರವ ಶರೀರವನ್ನು ಸುಟ್ಟಂಥ ಬೂದಿನ ತಂದು ದೇವ್ರಿಗೆ ಅರ್ಪಣೆ ಮಾಡ್ತಾರೆ. ಅದೊಂಥರ ವಿಭೂತಿ ಬೇರೆ. ಆಮೇಲೆ 9 ರೀತಿಯ ಕಟ್ಟಿಗೆಗಳು, ಆಲದ ಗಿಡ ಇರ್ಬೋದು, ಹಳ್ಳಿ ಗಿಡ ಇರ್ಬೋದು, ನೆಲ್ಲಿಕಾಯಿ ಗಿಡ ಇರ್ಬೋದು, ಬನ್ನಿ ಗಿಡ ಇರ್ಬೋದು, ಬಿಲ್ಪತ್ರೆ ಗಿಡ ಇರ್ಬೋದು. ಆ ಗಿಡಗಳ
ಬೇರುಗಳನ್ನು ತಂದು ಸುಟ್ಟು ಬೂದಿ ಮಾಡಿ ಅದ್ರ ಜೊತೆ ಹುತ್ತಿನ ಮಣ್ಣನ್ನು ಕಲಿಸಿ ಆಕಳ ಗಂಜಗಳನ್ನು ಕಲಿಸಿ ಅದೊಂದು ವಿಭೂತಿ ಮಾಡ್ತಾರೆ. ಅದು ಆಗದೇ ಇದ್ರೆ 5 ರೀತಿಯ ಆಕಳುಗಳು, ಕಪ್ಪು ಆಕಳದ, ಬಿಳಿಯದ, ಕಂದದ, ಕೆಂಪದ, ಈ ರೀತಿಯ 5 ರೀತಿಯ ಆಕಳುಗಳನ್ನು ಅವುಗಳಿಂದ ದೊರೆಯುವಂಥ ಸೆಗಣಿಯನ್ನು ತೆಗೆದುಕೊಂಡು ವಿಭೂತಿಯನ್ನು ರೆಡಿ ಮಾಡ್ತಾರೆ, ಭಸ್ಮವನ್ನು ರೆಡಿ ಮಾಡ್ತಾರೆ. ಆದರೆ ಭಾಳ ಅಗ್ದಿ ಸಲೀಸಾಗಿ ಸಿಗೋದಂದ್ರೆ ನಮ್ಮ ಮನೆಯಾಗ ಯಾವುದೇ ಇರಲಿ, ಯಾವುದೇ ಕರದ್ದಿರಲಿ, ಯಾವುದೇ ಕಲರ್ದಿರಲಿ, ಅದು ಕೆಂಪು ಕಲರ್ದೈತು, ಕರಿ ಕಲರ್ದೈತು, ಬಿಳಿ ಕಲರ್ದೈತು, ಅದು ವಿಚಾರ ಮಾಡಲಾರ್ದೆ ಆ ಆಕಳದ ಸೆಗಣಿಯನ್ನು ಕುಳ್ಳಾಗಿ ಬಡಿದು, ಕುಳ್ಳು ಬಡಿವತ್ತಿಗೆ ಹುತ್ತಿನ ಮಣ್ಣನ್ನು ಅದರ ಕಲಿಸಿ ಕುಳ್ಳಾಗಿ ಬಡಿದು ಆ ನಂತರ ಸುಟ್ಟು ಆಮೇಲೆ ಅದ್ರಾಗ ಸ್ವಲ್ಪ ಆಕಳು ಹೊತ್ತ ಕಲಿಸಿ ಚೌಕ ಮಾಡಿ ಸೆಟ್ಕೋನ ಆಕಾರದಾಗ ಮಾಡಿ ಆ ವಿಭೂತಿಯನ್ನು ಹಚ್ಕೊಂಡ್ರೆ ಭಾಳ ದೊಡ್ಡ ದೊಡ್ಡ ಬೇಮಾರಿಗಳು ಕೂಡ ವಾಸಿ ಆಗ್ತವೆ. ಏನು ಬರ್ತಾವಲ್ಲ ಇವತ್ತು ನಾಳೆ ಮಾಟ ಮಂತ್ರ ಅಂತಂದು ಬಾಣ ಮತ್ತೆಗೈತ್ರಿ, ಕರಗ ಬೀಳಾಕತ್ತೈತಿ, ಬೆಳಗ್ಗೆ ಬೀಳಾಕತ್ತೈತಿ ಅಂತಿಲ್ಲ. ಅದು ಕರಗೂ ಬೀಳಬಾರ್ದು, ಬೆಳಗೂ ಬೀಳಬಾರ್ದು, ಚೂರ್ದಂಗೂ ಆಗಬಾರ್ದಂದ್ರೆ ಒಂದೇ ಒಂದು ಪದ ಏನಪ್ಪ ಅಂದ್ರೆ ಆಕಳ ಸೆಗಣಿಯನ್ನು ತಂದು ಕುಳ್ಳನ್ನು ಮಾಡಿ ಆಕಳ ಗಾತ ಮತ್ತು ಹುತ್ತಿನ ಮಣ್ಣನ್ನು ಕಲಿಸಿ ಚೆನ್ನಾಗಿ ಒಂದು 5 ದಿವಸ ಬಡ್ದು ಆದಮೇಲೆ ಆರಿದ ಮೇಲೆ ಒಂದು ಬೊಗಣೆ ಒಳಗೋ ಒಂದು ಬುಟ್ಟಿ ಒಳಗೆ ಹಾಕಿ ಸುಟ್ಟು ಅದನ್ನೇ ಚೌಕಾಕಾರ ಮಾಡಿಕೊಂಡು ಅಥವಾ ದುಂಡಕ್ಕೆ ಮಾಡಿಕೊಂಡು ಇಲ್ಲ ಪುಡಿನೇ ಇಟ್ಕೊಂಡು ದಿನ ಮುಂಜಾನೆ ಹನಿಗೆ ಹಚ್ಕೊಂತ ಹೋದ್ರೆ ಎಷ್ಟು ಚೆನ್ನಾಗಿರ್ತದೆ. ಯಾಕಂದ್ರೆ 9 ಬೇರು ತಂದು ಸುಟ್ಟು ಅದನ್ನೆಲ್ಲ ಮಾಡೋಕ್ಕಂತ ಆಗಲ್ಲ. ಹೋಲಿಯಪ್ಪ ಒಳ್ಳೆ ಆಕಳದ ಸೆಗಣಿ ತಂದು ಅವ್ರು ವಿಭೂತಿ ಮಾಡಿ ಮಾರಾಟ ಮಾಡಕ್ಕಂತಂದ್ರೆ ಅದನ್ನು ಹೋಗಿ ತೊಗೋಬೋದಲ್ಲ. ಅದಕ್ಕೂ ಬಾರ್ಗೇನಿಂಗ್ ಮಾಡ್ತೀವಿ. ಯಾವುದಕ್ಕೆ ಬಾರ್ಗೇನಿಂಗ್ ಮಾಡಬೇಕು, ಯಾವುದಕ್ಕೆ ಮಾಡಬಾರ್ದಂತೂ ನಮ್ಗೆ ಆಲೋಚನೆ ಇಲ್ಲ. ದೇವರು ಆಗಿರುವಂಥ ಲಿಂಗಯ್ಯನಿಗೆ, ದೇವರು ಆಗಿರುವಂಥ ಶಿವದಾರ್ಕ, ದೇವರು ಆಗಿರುವಂಥ ವಿಭೂತಿಗೆ, ರುದ್ರಾಕ್ಷಿಗೆ ಬಾರ್ಗೇನಿಂಗ್ ಮಾಡಬಾರ್ದು. ಇನ್ನೊಂದು 5 ರೂಪಾಯಿ ಕಮ್ಮಿ ಇದ್ರೆ ಕೊಡ್ರಿ, ಅವ ಅಂತಾನೆ ಇದು ಐತೆ ನೋಡ್ತವ್ರಿ ಅಂತಾರೆ, ಪಾಲಿಸ್ ಪರಿಸಿದ್ದು ಏನಂತೀರಿ ನೀವು, ಶುದ್ಧ ಅಂತೀರಿ ಏನಂತಿರುತ್ತೆ, ಅದ್ರದ್ದು ವಿಭೂತಿ ಇರ್ತಾವೆ. ಆ ವಿಭೂತಿ ತೊಗೊಂಡು ಏನು ಮಾಡ್ಬೋದು, ಆ ವಿಭೂತಿ ಹಚ್ಕೊಂಡು ಚೆನ್ನಾಗಿ ಕಾಣ್ತೈತೆ ಅಷ್ಟೇ ಮುಖ, ಅದರಿಂದ ದೋಷ ನಿವಾರಣೆ ಆಗಂಗಿಲ್ಲ, ಅದರಿಂದ ಯಾವುದೂ ದುಷ್ಟಶಕ್ತಿ ದೂರ ಆಗಂಗಿಲ್ಲ. ದುಷ್ಟಶಕ್ತಿ ದೂರ ಆಗಬೇಕಾಗಿತ್ತಂದ್ರೆ ಮೊದಲಿಗೆ ಯೋಚನೆ ಇರಬೇಕು, ಆಕಳ ಸೆಗಣಿಯಿಂದ ಶುದ್ಧವಾಗಿ ರೆಡಿಯಾಗಿರುವಂಥ ವಿಭೂತಿ ಇರಬೇಕು, ಅದರಿಂದ ಅದು ಫಲ ಸಿಗ್ತೈತಿ. ಇಲ್ಲ ಸಿಗಂಗಿಲ್ಲ. ಫಲ ಸಿಗಬೇಕು ಅನ್ನುವಂಥ ಇಚ್ಛೆ ಇದ್ದಂಥವ್ರು ಶ್ರೇಷ್ಠವಾದಂಥ ವಿಭೂತಿನ ಕೊಂಡ್ಕೋಬೇಕು. 5 ರೂಪಾಯಿ ಹೆಚ್ಚಾದ್ರೂ ಚಿಂತಿಲ್ಲ, ಇದೆ ಕೊಡು. ದೇವ್ರ ಹತ್ರ ಬೇರೆದು ಇಡಬೇಕು, ಹೊರಗಡೆ ಬೇರೆದು ಇಡಬೇಕು. ಮುಂಜಾನೆ ಜಳಕ್ಕಾದ ತಕ್ಷಣ ವಿಭೂತಿ ಹಚ್ಕೋಬೇಕು. ಆ ನಂತರ ಸಂಜೆಗೆ ಎಲ್ಲೋ ಹೋಗಿ ಬಂದೀವಿ, ಜಳಕ ಮಾಡೋಕ್ಕಾಗಂಗಿಲ್ಲ, ಕೈಕಲ್ ಮುಖ ತಗೊತೀವಿ, ಹೊರಗಡೆನೇ ಇರಬೇಕು, ಅದನ್ನು ಹಚ್ಕೋಬೇಕು. ಅದಕ್ಕಿಂತ ಮುಂಚೆ ಇನ್ನೊಂದು ಏನಪ್ಪ, ಊಟ ಮಾಡೋಕೆ ಬರ್ತೀವಿ, ಮಧ್ಯಾಹ್ನ ಊಟಕ್ಕೆ ಬರ್ತೀವಿ, ಸಂಜೆ ಊಟಕ್ಕೆ ಬರ್ತೀವಿ, ಅಲ್ಲಿ ಊಟದ ಮನೆಯಾಗನ ಹಿಂದಕ್ಕೆಲ್ಲ ಒಂಥರ ವಿಭೂತಿದ್ದು ಬಾಕ್ಸ್ ಇದ್ದು, ಅವಕ್ಕೆ ತೇರಿನ ಶಿಸ್ತಾ ಇರ್ತಿದ್ವು. ಒಂದೊಂದು ಮನ್ಯಾಗ ದೊಡ್ಡ ದೊಡ್ಡ ವಿಭೂತಿ ಇರ್ತಿತ್ತು, ಅವನ್ನೇ ಹಚ್ಕೋಬೋದು. ಮುಖ ತಗೊಂಬಂದು ವಿಭೂತಿ ಹಚ್ಕೊಂಡು ಊಟ ಮಾಡೋದು. ಈ ಹಣೆ ಬರದಲ್ಲಿ ಇಷ್ಟು ಸಣ್ಣ ಸಣ್ಣ ನರಗಳಿರ್ತಾವೆ, ಭಾಳ ನರಗಳಿರ್ತಾವೆ. ಅದನ್ನು ವಿಭೂತಿ ಹಿಂಗೆ ಹಚ್ಕೊಂಡ್ಬಿಟ್ರೆ ಅಂದ್ರೆ ಚೆನ್ನಾಗಿ ಹಸಿವಾಗತ್ತೆ. ಊಟ ಮುಗಿದ ಮೇಲೆ ಮತ್ತೊಮ್ಮೆ ಹಚ್ಕೊಂಡ್ಬಿಟ್ರೆ ಅಂದ್ರೆ ಮತ್ತೆ ಹಸಿವಾಗುತ್ತೆ, ಮತ್ತೆ 3 ತಾಸು ಆದಮೇಲೆ ತನ್ನಷ್ಟತಾನ. ಈ BP ಶುಗರ್ ಮಂದಿ ಇವು ಹಚ್ಕೊಂತ ಇರ್ಬೇಕು, ಬಿಟ್ರಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಆ ದೃಷ್ಟಿಯಿಂದ ಮನೆಯಲ್ಲಿ ಒಟ್ಟು 3 ಕಡೆ ವಿಭೂತಿ ಇರ್ತಿದ್ವು. ಒಂದು ದೇವ್ರ ಬಲ್ಲೆ ಸ್ನಾನ ಆದ ತಕ್ಷಣ ಹಚ್ಕೊಳಕ್ಕೆ, ಒಂದು ಊಟದ ಹಾಲಿನಾಗ, ಒಂದು ಹೊರಗಡೆ ಯಾರು ಬರಲಿ ಮಾಡಲಿ ಅಂತಂದು ಹೊರಗಡೆ ಒಂದು ಬಟ್ಟಲ್ದಾಗ ಇಟ್ಟಿರ್ತದೆ. 3 ಕಡೆ ವಿಭೂತಿ ಇರ್ತದೆ, ಅದನ್ನ ಹಚ್ಕೊಂಡ್ಬಿಟ್ರೆ ಸಾಕು. ಇವತ್ತು ಎಲ್ಲಿದಪ್ಪ, ದೇವ್ರ ಬಲಿನೂ ಒಡೆದಿದ್ದಿರ್ತತಿ, ಅಥವಾ ಅದಕ್ಕೆ ಹೆಂಗಪ್ಪ ಅಂದ್ರೆ ಶುದ್ಧವಾದಂಥ ವಿಭೂತಿನೇ ಇರೋಂಗಿಲ್ಲ, ಭಾಳ ಪವಿತ್ರವಾದಂಥ ಆಕಳ ಸೆಗಣಿಯ ವಿಭೂತಿನೇ ಇರೋಂಗಿಲ್ಲ. ಒಟ್ಟು ಅದಕ್ಕೆ ಎಕ್ಸ್ಪೈರಿ ಅನ್ನುವಂಥದ್ದು ಇಲ್ಲೇ ನೋಡು, ಇದಕ್ಕೆ ಮುಗೀತು, ಡೇಟ್ ಮುಗೀತು ಅನ್ನೋದಿಲ್ಲ. ಈಗ ಆ ಒಂದು ಪ್ರಾಡಕ್ಟ್ ತಯಾರಾಗುತ್ತೆ,
ಆ ಪ್ರಾಡಕ್ಟ್ ಮೇಲೆ ಹಾಕಿರ್ತಾರೆ, ಈ ತಾರೀಕಿಗೆ ಪ್ರಾಡಕ್ಟ್ ಬಂದೈತಿ, ಈ ತಾರೀಕಿಗೆ ತಯಾರಾಗೈತಿ, ಈ ತಾರೀಕಿಗೆ ಮುಗಿತೈತಿ, 5 ತಿಂಗಳು 1 ವರ್ಷ ಗೋಲಿ ವ್ಯಾಲಿಡಿಟಿ ಮುಗೀತು, ಟ್ಯಾಬ್ಲೆಟ್ ವ್ಯಾಲಿಡಿಟಿ ಮುಗೀತು, ಸಾಮಾನದ ವ್ಯಾಲಿಡಿಟಿ ಮುಗೀತು ಅಂತ. ಆ ವಿಭೂತಿಗೆ ಎಂದರ ವ್ಯಾಲಿಡಿಟಿ ಮುಗಿದ? ನಾವು ಎಕ್ಸ್ಪೈರ್ ಹಾಕಿವಿ, ನಮ್ಮ ಡೇಟ್ ಮುಗಿತೈತಿ, ವಿಭೂತಿ ಡೇಟ್ ಮುಗಿಯಂಗಿಲ್ಲ. ಈ ದೇಹ ಮಣ್ಣುಗುಡಿ ಹೋಗುತ್ತಾ, ಆ ವಿಭೂತಿ ಮಾತ್ರ ಸದಾಕಾಲ ಇರ್ತೈತಿ. ಸುಗಂಧ ಭರಿತವಾದಂಥ ಆಕರ್ಷಣೀಯ ವಿಭೂತಿ ಯಾವಾಗಲೂ ಇರ್ತೈತಿ. ಶಿವಯೋಗ ಮಂದಿರಕ್ಕೆ ಬಂದಂಥ ಫಾರಿನರ್ಸು ಬಾದಾಮಿ, ಮಾಕೂಟ, ಬನಶಂಕರಿ ನೋಡಿ ಬಂದ ಮೇಲೆ ಒಂದು 10 ರೂಪಾಯ್ದು ಒಂದು ವಿಭೂತಿ ಕೊಟ್ಕೊಂಡು ಇದು ಏನಂದರು, ಇದು ವಿಭೂತಿ, ಇದ್ರ ಹಿಂಗೆ ಹನಿಗೆ ಹಚ್ಕೊತಾರೆ, ಮೈಗೆಲ್ಲ ಹಚ್ಕೊತಾರೆ, 15 ಕಡೆ ಮೈಗೆ ಹಚ್ಕೊತಾರೆ ಎಲ್ಲ ತಿಳಿಸಿ ಹೇಳಿದ್ರು. ಹೌದು, ಎಷ್ಟು ದಿನ ಹಚ್ಕೋಬೇಕು, ಆಮೇಲೆ ಎಷ್ಟು ದಿನ ಆದಮೇಲೆ ಇದ್ರ ವ್ಯಾಲಿಡಿಟಿ ಮುಗಿತೈತೆ ಅಂತ ಕೇಳ್ತಾರೆ ಫಾರಿನರ್ಸ್. ಕೇಳಿದ್ರೆ ಅಲ್ಲಿರುವಂಥ ಸ್ವಾಮಿಗಳು ಹೇಳುವಂಥದ್ದು, ಇದಕ್ಕೆ ವ್ಯಾಲಿಡಿಟಿ ಮುಗಿಯಂಗಿಲ್ಲ, ಮನುಷ್ಯನಿಗೆ, ಪರ್ಸನ್ನಿಗೆ, ವುಮೆನ್ನಿಗೆ ಯಾರೇ ಇರಲಿ ಅವರು ವ್ಯಾಲಿಡಿಟಿ ಮುಗಿತೈತೆ ಹೊರತು ವಿಭೂತಿಗೆ ವ್ಯಾಲಿಡಿಟಿ ಇಲ್ಲ, ಎಕ್ಸ್ಪೈರಿ ಡೇಟ್ ಇಲ್ಲ, ವ್ಯಾಲಿಡಿಟಿ ಡೇಟ್ ಇಲ್ಲ. ವಿಭೂತಿದೆ ಅಂದು ಮುಗಿಯಂಗಿಲ್ಲ ವ್ಯಾಲಿಡಿಟಿ ಡೇಟು. ಅಂಥ ಶ್ರೇಷ್ಠವಾದಂಥ ವಿಭೂತಿಯನ್ನು ಪ್ರತಿನಿತ್ಯ ಧರಿಸ್ಬೇಕು. ಅದು ಸಂಪತ್ತಿನ ವಿಭೂತಿ. ಹೆಂಗೆ ಎಷ್ಟು ಚಂದ ಬರೀತಾರೆ ಅವರು. ಒಂದು ಕಡೆ ಬಸವಣ್ಣವರು ಶ್ರೀ ವಿಭೂತಿಯನ್ನು ಪೂಸದವರ. ಬಸ್ಸಿನಾಗೂ ನಿಮ್ಮ ಜಾಗ ಇಲ್ಲ, ಎಲ್ಲಿನೂ ಜಾಗ ಇಲ್ಲ, ಏನು ಅದಕ್ಕೆ ಮೊದಲಿಗೆ ಪಾರ್ವತಿ ಅಂದ ಆಮೇಲೆ ಪರಮೇಶ್ವರ ಅಂತ ನಿಮ್ದೈತಲ್ಲ. ವಿಭೂತಿ ಏನದಲ್ಲ, ಆ ಶ್ರೀ ವಿಭೂತಿಯನ್ನು ಹೂಸದವರ, ಶ್ರೀ ರುದ್ರಾಕ್ಷಿಯನ್ನು ಧರಿಸಿದವರ, ನಿತ್ಯ ಲಿಂಗಾರ್ಚನೆಯನ್ನು ಮಾಡದವರ, ಲಿಂಗವನ್ನು ಜಂಗಮವೆಂದು ಅರಿಯದವರ, ಅವ್ರನ್ನ ಎಂದಿಗೂ ಭೇಟಿ ಮಾಡಿಸ್ಬೇಡ ಅಂತಾನೆ ಬಸವಣ್ಣ. ಕೂಡಲ ಸಂಗಮ ದೇವ ಅವರ ಮುಖವನ್ನು ತೋರದಿರು, ಎಂದೂ ವಿಭೂತಿ ಹಚ್ಚಂಗಿಲ್ಲಪ್ಪ, ಎಂದೂ ರುದ್ರಾಕ್ಷಿ ಹಾಕ್ಕೊಳ್ಳಂಗಿಲ್ಲ, ಲಿಂಗಾರ್ಚನೆಯನ್ನು ಮಾಡೋಂಗಿಲ್ಲ, ಲಿಂಗ ಪೂಜೆ ಮಾಡೋಂಗಿಲ್ಲ. ಸತ್ಯ ಸದ್ಭಕ್ತರ ಸಂಘ ಇಲ್ಲದವರು ಅಂತಾನೆ ಕೊನೆ. ಯಾರು ಒಳ್ಳೆಯವ್ರ ದೋಸ್ತಿನೇ ಇಲ್ಲ ಅವನಿಗೆ ಅಂದ್ರೆ ಇಂಥವ್ರು ಎಂದಿಗೂ ಯಾವ ಕಾರಣಕ್ಕೂ ಭೇಟಿ ಮಾಡಿಸ್ಬೇಡ. ಯಾಕಪ್ಪ ಅಂದ್ರೆ ವಾದ ಮಾಡ್ಕೊತಿರ್ತಾರೆ ಪ್ರತಿಯೊಂದಕ್ಕೂ ವಾದ. ಸಿದ್ಧಾಂತ ಶಿಖಾಮಣಿಯಲ್ಲಿ ಹೇಳಿದು ಇದನ್ನೇ ಹೇಳ್ತಾರೆ. ಹಾಗಾಗಿ ಜೀವನದ ಒಳಗಡೆ ನಾವು ಹತ್ತುವಂಥ ಈ 4ನೇ ಮೆಟ್ಟಿಲಿನಲ್ಲಿ ನಮ್ಗೆ ಯಾವುದು ಸುಂದರ ಮಾಡ್ತತಿ, ಬಹಿರಂಗ ಸುಂದರ ಮಾಡೋದಕ್ಕೆ ಭಾಳ ವಸ್ತುಗಳಿದಾವೆ. ಅಂತರಂಗ ಸುಂದರ ಮಾಡಬೇಕು. ಭಸ್ಮಾತ್ ತೊಗೊಂಡಿವಿ, ಹಿಂಗೆ ಇಟ್ಕೊಂಡಿವಿ, ತೊಡೆ ಮೇಲೆ 2 ತೊಡೆ ಮೇಲೆ ಇಟ್ಕೊತೀವಿ, 2 ಭುಜಕ್ಕೆ ಮುಟ್ಟಿಸ್ಕೊತೀವಿ, ಹಿಂಗೆ ಹನಿ ಮುಟ್ಟಿಸ್ಕೊತೀವಿ, ಆಮೇಲೆ ಮೈಗೆಲ್ಲ ಇಡೀ ಮೈಗೆಲ್ಲ ಹಚ್ಕೊತೀವಿ. ಅಂಥ ಭಸ್ಮವನ್ನು ಯಾರು ಧರಿಸಂಗಿಲ್ಲ ಅವ್ರು ಭೇಟಿ ಮಾಡಿಸ್ಬೇಡ. ಯಾವ ಟೈಮ್ ಹಚ್ಚೋದು? ಮುಂಜಾನೆ ಸಂಜೆಗೆ. ಮಧ್ಯಾಹ್ನ ಇಲ್ಲಪ್ಪ ಡ್ಯೂಟಿ ಹೋಗ್ತೀವಿ, ಹೊಲಕ್ಕೆ ಹೋಗ್ತೀವಿ, ಆಗಂಗಿಲ್ಲ, ಆಯ್ತು ಸರಿ. ಉದ್ಯೋಗ ಮಾಡಕತ್ತೀವಿ ನಾವು, ಆಗಂಗಿಲ್ಲ, ಸರಿ. ಮುಂಜಾನೆ ಸಂಜೆಗೆ ಹೊರಗೆ ಹೋಗಿರ್ತೀರಿ, ಸಂಜೆ ಬಂದ್ಕೊಂಡು ಮುಖ ತಕ್ಕೊಂತೀರಿ, ಎಲ್ಲ ಆಗುತ್ತೆ. ವಿಭೂತಿ ಹಚ್ಕೋಬೋದಲ್ಲ. ವಿಭೂತಿಯನ್ನು ಹಿಂಗೆ 3 ಬಳಿಲಿ ಹಿಂಗೆ ಹಚ್ಬೇಕು. ಹಿಂಗೆ ದಂಡಿಗೆ ಹಿಂಗೆ ಗೀರು ಕೊಡ್ದಂದ್ರೆ ವಿಭೂತಿ ಆಗಂಗಿಲ್ಲ. ಅದು ಕಣ್ಣಿನೇ ನೋಡ್ಲಾರ್ದ ಹಚ್ಕೊಂತಾರಂದ್ರೆ ತಿಳ್ಕೊಬೇಕು ಅವ್ರು ಕಾಯಂ ಹಚ್ಕೊತಾರಪ್ಪ ಅಂತ. ಕನ್ನಡಿ ನೋಡಿ ಹಚ್ಕೊತಾರಂದ್ರೆ ಅವ್ರು ಇವತ್ತು ಹಚ್ಕೊಳಕತ್ತಾರ. ಕನ್ನಡಿಯನ್ನು ನೋಡಬಾರ್ದು ವಿಭೂತಿ ಹಚ್ಕೊಳ್ಳೋದು. ಪೂಜೆ ಎಲ್ಲ ಮುಗಿದ ಮೇಲೆ ಸ್ವಾಮಿಗಳು ಕನ್ನಡಿ ಇಟ್ಟಿರ್ತಾರೆ. ಅವ್ರ ಬಳಿ ಕನ್ನಡಿ ಇರ್ತೈತಿ. ಎಲ್ಲ ಮುಗಿದ ಮೇಲೆ ನೋಡ್ಕೊತಾರವ್ರು. ಎಲ್ಲ ಮುಗಿದಿರ್ತೈತಿ ಪೂರಾ. ಊಟ ಗೀಟ ಎಲ್ಲ ಆದಮೇಲೆ ಅವಾಗ ಕಣ್ಣಿ ನೋಡ್ಕೊತಾರೆ. ತನ್ನ ಮುಖ ಅದ್ರ ನೋಡ್ಕೊತಾರೆ. ನಮ್ಮ ಮುಖ ಇದ್ರೆ ನೋಡ್ಕೋಬೇಕು ಫಸ್ಟಿಗೆ ಅಂದ್ರೆ ಲಿಂಗದಾಗ ನೋಡ್ಕೋಬೇಕು. ಶ್ರೇಷ್ಠವಾದಂಥ ಲಿಂಗೈನಲ್ಲಿ ನೋಡ್ಕೋಬೇಕು ನಮ್ಮ ಮುಖ. ಅಂಥ ಶ್ರೀ ವಿಭೂತಿ. ಶ್ರೀ ಅಂದರೆ ಸಂಪತ್ತು. ಅಂಥ ಶ್ರೇಷ್ಠವಾದಂಥ ವಿಭೂತಿ ಶ್ರೀಕೃಷ್ಣ ಪರಮಾತ್ಮ. ಭಾಳ ಇತಿಹಾಸ, ಗೀತೆ, ಭಾಗವತ ಎಲ್ಲ ಕಡೆ ಅವನ ಇತಿಹಾಸ ಐತಿ. ಅವನ ಗೆಳೆಯ ಯಾರು? ಸುಧಾಮ, ಬಡವ. ಅವನನ್ನು ಕರ್ಕೊಂಡು ಕುಂದಿಸ್ಕೊಂಡ್ರು. ಮೊನ್ನೆಲ್ಲ ಫ್ರೆಂಡ್ಶಿಪ್ ಡೇ ದಿನ ಒಂದೇ ಇಟ್ಟಿದ್ದೆ ಫೋಟೋ, ಕೃಷ್ಣಂದು ಸುಧಾಮಂದು. ಆದರೆ ಅದನ್ನು ಮುಂದಿನ ಘಟನೆ ಗೊತ್ತದ ಇಲ್ಲ. ಏನು ಮಾಡ್ತಾನೆ? ಶ್ರೀಕೃಷ್ಣ ಪರಮಾತ್ಮನಲ್ಲಿ ಬಂದಿರುವಂಥ ಸುಧಾಮ
ಅವನನ್ನು ನೋಡಿ ಅವನ ಹಣೆ ಬರೋವನ್ನು ನೋಡ್ತೀನಿ. ಯಾಕಪ್ಪ ಭಾಳ ವಿದ್ಯಾವಂತವ ಸುಧಾಮ, ಜ್ಞಾನವನ್ನು ಪಡೆದವ, ಸೆಟೆಯವ ಅಂತೀರ ನೋಡಿ ನೀವು, ವಿಧಿಲಿಖಿತ ಸೆಟೆಯವ, ಹಣೆ ಬರೋಕ್ಕೆ ಕೋಡೈತೆ ಒಂದು, ಸರಿ ಬರೋದಿಲ್ಲ ದೇವರು, ಹೌದನ್ನಲ್ಲ ಅಂತ ಕೃಷ್ಣ ಪರಮಾತ್ಮ ಅವನ ಹಣೆಯನ್ನು ನೋಡಿದಾಗ ಏನು ಬರೆದಿರ್ತೈತೆ ಅಂದ್ರೆ ಹಣೆಯಾಗ ಸುಂದರವಾಗಿ ಬರಿಬೇಕಾದಂಥ ಹಣೆ ಬರವನ್ನು ಭಾಳ ಬರೆದಿರ್ತಾನೆ. ಏನು ಕೆಟ್ಟ ಬರೆದಿರ್ತಾನೆ? ಕ್ಷಯ ಶ್ರೀ. ಕ್ಷಯ ಅಂದ್ರೆ ಹಾನಿ ಅಂತ, ಕ್ಷಯ ಶ್ರೀ. ಶ್ರೀ ಅಂದ್ರೆ ಸಂಪತ್ತು, ಹಿರಿದಾದಂಥ ಸಂಪತ್ತು. ಅದು ಜ್ಞಾನ ಸಂಪತ್ತು ಇರ್ಬೋದು, ವಿದ್ಯಾ ಸಂಪತ್ತು ಇರ್ಬೋದು, ಬುದ್ಧಿ ಸಂಪತ್ತು ಇರ್ಬೋದು, ಮನೆಗಳಿರ್ಬೋದು, ಬಂಗಾರ ಇರ್ಬೋದು, ಆಭರಣ ಇರ್ಬೋದು, ಹೊಲ ಇರ್ಬೋದು, ಯಾವುದೇ ಸಂಪತ್ತು ಇರ್ಬೋದು. ಕ್ಷಯ ಅಂದ್ರೆ ಕಳ್ಕೊಂಡ್ವಿ, ಸಂಪತ್ತನ್ನು ಕಳ್ಕೊಂಡ್ವಿ. ಆ ಹಣೆ ಬರವನ್ನು ಇಲ್ಲಿ ಬರ್ದತ್ತ ಆ ದೇವ್ರು ಬರ್ದಾನ. ಯಾರಿಗೆ? ಸುಧಾಮನ್ ಬರ್ದ. ಅದನ್ನು ನೋಡಿದವರು ಯಾರು? ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ಅದನ್ನು ನೋಡಿ ಅವಂತನ ಏನಪ್ಪ ಜ್ಞಾನದ ಸಂಪತ್ತು ಸಾಕಷ್ಟು ಐತಿ, ಆದ್ರೆ ಒಂದೂ ಉಳಿಯಲ್ಲ, ಎಲ್ಲನೂ ಕಳ್ಕೊತಾನ, ಏನು ಮಾಡ್ಬೇಕು ನನ್ನ ಗೆಳೆಯನಿಗೆ? ಕೃಷ್ಣ ಪರಮಾತ್ಮ ಹೇಳ್ತಾನ, ತ್ರಿಪುಂಡಧಾರಿಯಾಗು. ತ್ರಿಪುಂಡಧಾರಿಯಾಗು ಅಂದ್ರೆ 3 ಬಳ್ಳು ಹಿಂಗೆ ತೊಗೊಂಡು ಹಿಂಗೆ ಹಚ್ಕೋಬೇಕಂದ್ರೆ ಬರೀ ಹಿಂಗೆ ತೊಗೊಂಡು ಹಚ್ಕೊಳ್ಳೋದಲ್ಲ, ಅನುಲೋಮ ವಿಲೋಮ ಅಂತಿರ್ತೈತಿ. ಈ ದೇವರು ಬರೆದಿರುವಂಥ ಶೆಟ್ಟಿಗೆವ ಬರೆದಿರುವಂಥ ಹಣೆ ಬರವನ್ನು ಶುದ್ಧ ಮಾಡಿಕೊಳ್ಳೋದು ವಿಭೂತಿ ಒಳಗೈತಿ. ಭಾಳ ಮಂದಿಗೆ ಗೊತ್ತೈತಿ ಇಲ್ಲ ಗೊತ್ತಾ? ಹಳೆ ಮಂದಿಗೆಲ್ಲ ಭಾಳ ಗೊತ್ತೈತಿ. ಅವ್ರು ವಿಭೂತಿ ಹಚ್ಕೋಬೇಕಾದ್ರೆ ಬಡ ಹಿಂಗೆ ಹಚ್ಕೊತಿದ್ದಿಲ್ಲ. ತೊಗೊಂಡು ವಿಭೂತಿ ತೊಗೊಂಡು ಕ್ಯಾಸ ಹಿಂಗೆ ತೊಗೊಂಡು ಮತ್ತೆ ಹೆಬ್ಬಟ್ಲಿದ್ದು ಹಿಂಗೆ ಒಳಗೆ ಮತ್ತೊಮ್ಮೆ ಮತ್ತೆ ಹಿಂಗೆ 3 ಸಲ ಮಾಡಿದ ಮೇಲೆ ಆ ನಂತರ 3 ಬಳಿಲಿ ಹಚ್ಕೊತಿದ್ರು. ಮೊದಲಿಗೆ 3 ಬಳಿಲಿ ಹಚ್ಕೊಂಡು ಮತ್ತೊಂದು ಬಟ್ಲಿ ಏನು ಅಳ್ಕಿಸ್ಕೊಂತಾನ ಅಂತ ಅನ್ಸುತ್ತದ? ಇಲ್ಲ, ಇವತ್ತಿಗೂ ಅದ. ಭಾಳಷ್ಟು ಮಂದಿ ಮಠಾಧೀಶರು ಕಂಪಲ್ಸರಿ ಮಾಡ್ತಾರೆ. ಹಣೆ ಬರ ಕೋಡಿ ಇರ್ತೈತೆ ಒಮ್ಮೆ, ಅದು ಶುದ್ಧ ಆಗ್ಬೇಕಲ್ಲ, ಅದಕ್ಕೆ ವಿಭೂತಿಯಿಂದಲೇ ಶುದ್ಧ ಆಗುತ್ತದೆ. ಅವ ಸುಧಾಮ ಹೇಳ್ತಾನೆ, ಪ್ರತಿನಿತ್ಯ ನೀ ಇದನ್ನು ಮಾಡಿ ನೋಡು, ಏನರ ಆಗ್ಬೋದನ್ನು ನೋಡು. ಆಯ್ತಂತಾನೆ ಸುಧಾಮ. ಅದನ್ನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ವರ್ಷಾನುಗಟ್ಟಲೆ ಆದಮೇಲೆ ಅದ್ರ ಲಾಭ ಆಗ್ಲಿಕ್ಕೆ ಶುರು ಆಗುತ್ತೆ. ಎಂಥ ಬಡತನ ಇರ್ತೈತಂದ್ರೆ ಉಟ್ಕೊಳಕ್ಕೆ ಲುಂಗಿ ಇರೋಂಗಿಲ್ಲ, ಮನ್ಯಾಗ ಹಬ್ಬ ಮಾಡೋಕ್ಕಂದ್ರೆ ಅಕ್ಕಿ ದವಸ ಧಾನ್ಯ ಇರೋಂಗಿಲ್ಲ. ಅಂಥ ಮನುಷ್ಯನಿಗೆ ಎಲ್ಲ ರೀತಿ ಸಂಪತ್ತು ಸಿಗಕ್ಕೆ ಶುರು ಆಗುತ್ತೆ ಸುಧಾಮನಿಗೆ. ಮತ್ತು ಸುಧಾಮ ಭೇಟಿ ಹಾಕನ ಕೃಷ್ಣ ಪರಮಾತ್ಮನಿಗೆ. ಭೇಟಿ ಆದ ತಕ್ಷಣ ಅವನ ಹಣೆ ಬರವನ್ನು ನೋಡ್ತಾನೆ. ಅವನ ಹಣೆ ಬರವನ್ನು ನೋಡ್ತಾನೆ. ಏನಾಗಿತ್ತು? ಕ್ಷಯವಾದಂಥ ಹಣೆ ಬರ ಅಕ್ಷಯ ಆಗಿತ್ತು. ಶ್ರೀ ಅಕ್ಷಯ ಅಂತ ಬರ್ದಿತ್ತು ಆ ಹಣೆ ಬರದಾಗ. ಶ್ರೀ ಅಕ್ಷಯ. ಶ್ರೀ ಅಂದರೆ ಸಂಪತ್ತು, ಅಕ್ಷಯ ಅಂದ್ರೆ ಎಂದಿಗೂ ಖಾಲಿ ಆಗಂಗಿಲ್ಲ. ಅಕ್ಷಯ ಪಾತ್ರೆ ಐತ್ರಿ ಅವ್ರ ಮನೆ. ಏನು ಏರಾಕತ್ತೈತಿ ಮನೆ, ಈ ಪರಿ ಏರ್ತು. ನಮ್ಮ ಕಣ್ಣು ಎದುರಿಗ್ರಿ ಏರ್ತಿ ಕಂಡಪಟ್ಟಿ ಏರ್ತಿ. ಯಾವುದರಿಂದ? ಶ್ರೀ ವಿಭೂತಿಯಿಂದ. ಅದಕ್ಕೇನಂತಾರೆ ಬಸವಣ್ಣವರು, ಶ್ರೀ ವಿಭೂತಿಯನ್ನು ಹೂಸದವ್ರನ್ನ ಭೇಟಿ ಮಾಡಿಸ್ಬೇಡಪ್ಪ, ಅಂಥವ್ರು ಭೇಟಿ ಆದ್ರಂದ್ರೆ ಇದ್ದಿದ್ದನ್ನು ಕಳೆದೋಕ್ಕೈತಿ. ಅಂಥ ದೋಸ್ತಿನೂ ಬೇಡ, ಅಂಥರ ಗೆಳತನೂ ಬೇಡ ಅಂತಾನೆ ಬಸವಣ್ಣ. ಅದಕ್ಕಾಗಿ ನಾವುಗಳು ನಮ್ಮ ಮನೆಯೊಳಗಡೆ ಎದ್ವಿಯಾ, ಮುಖಮಾರ್ಜನೆ ಆತ, ಸ್ನಾನ ಆತ, ದೇವ್ರಿಗೆ ಜಗಲಿ ಬಂದ್ವಿ, ಪಟ್ಟನ ವಿಭೂತಿ ತೊಗೋಬೇಕು, ಹಚ್ಕೋಬೇಕು. ಖರೀದಿ ಮಾಡೋತ್ತಿಗೆ ಸ್ವಲ್ಪ ಆಲೋಚನೆ ಮಾಡಿ ಚಲೋದು ಖರೀದಿ ಮಾಡ್ಬೇಕು, ಚೌಕಾಸಿ ಮಾಡಬಾರ್ದು. ವಿಭೂತಿಗೆ, ರುದ್ರಾಕ್ಷಿಗೆ, ದೇವರಿಗೆ, ದೇವರ ಮೂರ್ತಿಗೆ ಎಂದಿಗೂ ಚೌಕಾಸಿ ಮಾಡಬಾರ್ದು. ದೇವರು ಕೋಟ್ಯಾಗಟ್ಟಲೆ ಕೊಟ್ಟಾನ. ಆ ದುಕಾನ್ ಮುಂದೆ ಹೋಗಿ ನಿಂತಿರ್ತೀರಿ, ಕುಂಕುಮದ ಭಂಡಾರ ದುಕಾನ್ ಮುಂದೆ. 10 ರೂಪಾಯಿ ಕಿಲೋನ, 20 ರೂಪಾಯಿ ಕೆಜಿನ ಕುಂಕುಮ, 100 ರೂಪಾಯಿ ಕೆಜಿನ ಚೌಕಾಸಿ ಮಾಡ್ತೀರಿ. ನಮ್ಮ ಜೊತೆಗೆ ಬರುವಂಥ ಕುಂಕುಮ ಜೀವನದ ಉದ್ದಕ್ಕೂ, ಅದು ಹೆಣ್ಣರೇ ಇರಲಿ ಗಣ್ಣರೇ ಇರಲಿ, ಸದಾಕಾಲ ಬೇಕು. ಬಟ್ಟೆ ಮಾಡ್ಬೇಕಾದ್ರೆ ಕುಂಕುಮ ಹಚ್ತಾರೆ, ಎಲ್ಲದಕ್ಕೂ ಕುಂಕುಮ ಬೇಕು. ಆದ್ರೆ ಚೌಕಾಸಿ ಮಾತ್ರ ನಡೀತೈತಿ. ಮನ್ಯಾಗ ಮಾಡ್ಕೊಳ್ಬೋದು ಕುಂಕುಮನ. ಸ್ವಲ್ಪ ಲಿಂಬೆಹಣ್ಣು, ಸ್ವಲ್ಪ ಏನಪ್ಪ ಅಂತಂದ್ರೆ ಸುಣ್ಣನ ಕಲಿಸ್ಬಿಟ್ಟು ಒಳ್ಳೆ ಉತ್ಕೃಷ್ಟವಾದಂಥ ಮಕ್ಕಳ ಅರ್ಶಿನ ತಂದು ಪೌಡ್ರ್ ಮಾಡಿ ಅದರೊಳಗೆ ಕಲಿಸಿಬಿಟ್ಟು ಮಾಡ್ಕೊಂಡ್ರೆ ಕುಂಕುಮ ಚಲೋ ಶ್ರೇಷ್ಠ ಆಗುತ್ತೆ. ಏನಾಗಿಲ್ಲ. ಯಾವುದೇದೋ ತಂದು ಯಾವುದೇದೋ ಹಚ್ಕೊಂಡು ಮತ್ತೆ ಹನಿ ಕೆರ್ಕೊಂತ ಕುಂತು ಮಾರಿ ಕೆಡಿಸ್ಕೊಂಡು ಅಲರ್ಜಿಯಾಗಿ ಇವೆಲ್ಲ ಆಗಬಾರ್ದಲ್ಲ. ಕುಂಕುಮ ಬೇಕೇ ಬೇಕು. ವಿಭೂತಿ ಹಚ್ಕೊಂಡ ಬರೀ ವಿಭೂತಿ ಹಚ್ಕೊಳಕತ್ತ ಶುರು ಅಂತಲ್ಲ, ಹಚ್ಕೊಂಡ್ರಂತೂ ಭಾಳ ಚೆನ್ನ.
ಆದ್ರೆ ಕುಂಕುಮ ನಾವು ಹುಟ್ಟಿದ್ಲೇನೆ ಬಂದೈತಿ. ನಮ್ಮ ತಾಯಿ ನಾವು ಹುಟ್ಟಿದಾಗ ಹಚ್ಚಾಳಾಕಿ ನಾವು ಹೋಗುತ್ತಾನೆ ಇರಬೇಕು. ಭಾಳ ಮಂದಿ ನಿಮ್ಗೆ ಗೊತ್ತಿರಲಿ, ಶುಕ್ರವಾರ ಮಂಗಳವಾರ ಯಾಕಪ್ಪ ಉಪವಾಸ ಮಾಡ್ತೀರಿ ನೀವು? ಬಿಟ್ಕೊಡಲ್ಲ ಗುಟ್ಟ. ಲಕ್ಷ್ಮಿ ಬರಲಿ ಅಂತಲ್ಲ, ನಾನು ಸೌಭಾಗ್ಯವತಿ ಇರಲಿ ಅಂತ. ನನ್ನ ತಾಯಿ ಕೊಟ್ಟಂಥ ಸೌಭಾಗ್ಯತನ ಸದಾ ಕಲಿ ಇರಲಿ ಅಂತ. ಏನಾಗ್ಯದ? ಎಲ್ಲ ಟಿಕ್ಳಿ ಬಂದು, ಇದ್ದಿದ್ದಾರು ದೊಡ್ಡ ಟಿಕ್ಳಿ ಬಂದು, ಸಣ್ಣ ಟಿಕ್ಳಿ ಬಂದು, ಸಣ್ಣ ಸಣ್ಣ ಬಂದು, ಯಾರಂತ ಇನ್ನೂ ಗೊತ್ತಾಗ್ತದೆ. ಆದ್ರೆ ಕುಂಕುಮ ಹಚ್ಕೋಬೇಕು, ಏನಿದ್ರು ಕುಂಕುಮ ಹಚ್ಕೋಬೇಕು. ಕುಂಕುಮ ಬಿಡಬೇಕಂತಿಲ್ಲ, ಕುಂಕುಮ ಹಚ್ಕೋಬೋದು, ಯಾರು ಬೇಕಾದ್ರೂ ಹಚ್ಕೋಬೋದು, ತಪ್ಪಂತಲ್ಲ. ಯಾಕೆ ನಾ ಹುಟ್ಟಿದ್ಲೇ ಪಡೆದೇನೆ ಅದನ್ನು, ನನ್ನ ತಾಯಿ ಕೊಟ್ಟಾಳ, ನನ್ನ ಜನ್ಮ ಕೊಟ್ಟಂಥ ತಾಯಿ ಕೊಟ್ಟಾಳ, ಕುಂಕುಮ ಹಚ್ಕೊಂತ ಹೋಗೋದು. ಆಗ ಭಸ್ಮವು ಕೂಡ ನಾವು ಹುಟ್ಟೋಕ್ಕಿಂತ ಮೊದಲಿಗೆ ಐತಿ. ಗರ್ಭಕ್ಕೆ ಭಸ್ಮವನ್ನು ಹಚ್ಚಿ ಲಿಂಗವನ್ನು ಕಟ್ಟನ ಗುರುದೇವ. ಆ ಭಸ್ಮವನ್ನು ಸದಾಕಾಲ ಹಚ್ಕೋಬೇಕು, ಯಾವತ್ತಿಗೆ ಬಿಡಬಾರ್ದು. ಆ ಶ್ರೀ ವಿಭೂತಿ, ಸಂಪತ್ತಿನ ವಿಭೂತಿ ಸುಧಾಮನಿಗೆ ಸಿಕ್ಕ ತಕ್ಷಣ ಸುಧಾಮ ಅಗರ್ಭ ಶ್ರೀಮಂತನಾದ. ಜ್ಞಾನದಿಂದ, ಸಂಪತ್ತಿನಿಂದ, ಎಲ್ಲದರಿಂದಲೂ ಅಗರ್ಭ ಶ್ರೀಮಂತ ಅದ. ಸುಧಾಮನಿಗೆ ಗೊತ್ತಾಯ್ತು ವಿಭೂತಿ ಒಳಗೂ ಇಂಥ ಶಕ್ತಿ ಐತಿ ಅಂತ, ಇಂಥ ಶಕ್ತಿ ಅಂತ. ಅದಕ್ಕೆ ಏನಂತಾರ ಶರಣರು, ಅಯ್ಯ ವಿಭೂತಿಯೇ ನನಗೆ ಸರ್ವಸಿದ್ಧಿ, ಸರ್ವಕಾರಣ, ಕುಲದೈವ, ಮನೆ ದೈವ. ಅಯ್ಯ ಶ್ರೀ ವಿಭೂತಿಯೇ ನನಗೆ ಮನೆ ದೈವ, ಕುಲದೈವ, ಸರ್ವಸಿದ್ಧಿ, ಸರ್ವಕಾರಣ ಎಲ್ಲ ಆದಮೇಲೆ ಎಂತನ ವಿಭೂತಿನೇ ನನ್ನ ಎಲ್ಲ ಸಾಧನೆಗಳಿಗೂ ಮುಖ್ಯ ವಸ್ತು. ಯಾವುದು? ವಿಭೂತಿ, ಶ್ರೀ ವಿಭೂತಿ. ಅದಕ್ಕಾಗಿ ವಿಭೂತಿಯನ್ನು ಯಾವುದೇ ಕಾರಣಕ್ಕೆ ಬಿಡಬಾರ್ದು, ಸದಾಕಾಲ ವಿಭೂತಿಯನ್ನು ಹಚ್ಕೋಬೇಕು. ಅದು ಏನೇನು ಕಡಿಮೆ ಮಾಡ್ತತಿ? ಬಿ ಪಿ ಕಡಿಮೆ ಮಾಡ್ತದೆ, ಶುಗರ್ ಕಮ್ಮಿ ಮಾಡ್ತದೆ, ಮನಸ್ಸಿಗೆ ಶಾಂತಿ ಇಡ್ತೈತಿ, ಚೆನ್ನಾಗಿ ಹಸಿವಾಗಂಗೆ ಮಾಡ್ತದೆ, ಎಲ್ಲ ಮಾಡ್ತದೆ. ನೇದಿಲಿಗೆ ಏನು ಶೃಂಗಾರ? ಗಗನಕ್ಕೇನು ಶೃಂಗಾರ? ಗಗನಕ್ಕೆ ಚಂದ್ರಮ ಶೃಂಗಾರ. ನೀರಿಗೆ ನೈದಿಲಿ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ನಮ್ಮ ನೊಸಲಿಗೆ ವಿಭೂತಿಯ ಶೃಂಗಾರ. ಯಾರಿಗೆ ಬೇಕಾಯ್ತು ಹೇಳ್ರಿ? ಯಾವುದು ಚೌಕಾಸಿ ಮಾಡ್ತೀರಿ, ಯಾವುದಕ್ಕೆ ಮಾಡಲ್ಲ ಅಂತ ನಿಮ್ಗೆ ಗೊತ್ತು. ತಮ್ಗಿಂತ ಚಲೋ ಸುಮಾರು ಒಂದು 10 ನಿಮಿಷ ಬರ್ತಿರ್ತೈತಿ. ಅದಕ್ಕೈತಲ್ಲ ಇನ್ನೂ ಹೆಚ್ಚಿನದಿದ್ರೆ ತೋರ್ಸಂತೀವಿ ನಾವು, ಹೊಡ್ಕೊತೀವಿ. ಅದೊಂದು ಅರ್ಧ ತಾಸು, 1 ತಾಸು ವಾಸನೆ ಬರ್ತೈತಿ. ಅದು ಆಮೇಲೆ ಮತ್ತೆ ಹೊಳ್ಳಿ ಹೋಗೇ ಬಿಡ್ತದ. ಅದಕ್ಕೆ 50 ರೂಪಾಯ್ದ ಇಲ್ಲ 100 ರೂಪಾಯ್ದು ಇದ್ರೆ ಕೊಡ್ರಿ ಅಂತೀವಿ. ನಮ್ಮ ಶಿಷ್ಯ ಐಟನ್ ದುಕಾನ್ ಯಾರ್ಯಾರು ಎಷ್ಟೆಷ್ಟು ಹೋಯ್ತಾರೋ, ಹೆಂಗೆ ಹೋಯ್ತಾರೋ ಅಂತ ಕೇಳಿದ್ವಿ ಅಂದ್ರೆ ಅವ ಹೇಳ್ತಾನೆ, ಎಂಥ ಬರಗಾಲ ಬಿದ್ದರೂ ನಮ್ಮ ದುಕಾನೇನು ಬಂದಾಗಲ್ರಿ. ಕೋವಿಡ್ನಾಗೆಲ್ಲ ಬಂದಾಗಿದ್ದಿಲ್ಲ ಅಂದ್ರೂ ರೀ ತರ್ಸ್ಕೊಂಡ್ರೆ ಒಂದೊಂದು ಒಯ್ದು ಕೊಟ್ಟಿನಿ. ಮನುಷ್ಯ ಬೆಳಗಾಗಬೇಕಂತ ವಿಚಾರ ಇತ್ತು, ಬೆಳಗಾಕನ ಅವ್ನು ಹಚ್ಕೊಂಡ್ರಂತ ವಿಚಾರ ಇತ್ತಂದ್ರೆ ಕೆನಡಾದವರು, ಕಿನ್ಯಾದವರು, ವೆಸ್ಟ್ ಇಂಡೀಸ್ನವ್ರು ಎಷ್ಟು ಬೆಳಗಾಗಬೇಕಿತ್ತು. ಅವ್ರು ಕಂಡಾಪಟ್ಟಿ ಬೆಳಗಾಕಿದ್ರಲ್ಲ, 7 ದಿನದಲ್ಲಿ ಬೆಳಗಾಗುತ್ತಾರೆ. ಹೌದನಲ್ಲ? ಎಲ್ಲಿ ಬೆಳಗಾಕ್ಕಾರ? ಮತ್ತು ಆಗ್ಬೇಕಿಲ್ಲ. ವೆಸ್ಟ್ ಇಂಡೀಸ್ ಕರ್ಗ ಇರ್ತಾವೆ, ಕಂಚಿದ್ದಂಗೆ. ಈ ಕರಿಕಲ್ಲದಲ್ಲ, ಹಿಂಗಿದ್ದಂಗೆ ಇರ್ತಾವೆ. ಆಗಂಗಿಲ್ಲ. ನಾವು ನನ್ನ ತಾಯಿಯ ಗರ್ಭದಿಂದ ಹ್ಯಾಂಗೆ ಬಂದೀನಿ ಹಂಗೆ ಹೋಗ್ತೀನಿ, ಅದಕ್ಕಿಂತ ಬೇರೆ ವ್ಯತ್ಯಾಸ ಅಂತಿಲ್ಲ, ಯಾವ ಕಾರಣಕ್ಕಾಗಲ್ಲ. ಆದರೆ ನಮ್ಮ ಮುಖದ ಕಳೆಯನ್ನು, ತೇಜಸ್ಸನ್ನು ಹೆಚ್ಚಿಸುವಂಥದ್ದು ವಿಭೂತಿ ಒಂದೇ. ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂಥದ್ದು ವಿಭೂತಿ ಒಂದೇ. ಹೈದರಾಬಾದ್ ನಿಜಾಮ ಕೊಪ್ಪಳ ಗವಿಮಠಕ್ಕೆ ಹೋಗ್ತಾನ, 3 ದಿವಸ ಕಾಯ್ತಾನ. ಕೊಪ್ಪಳ ಗವಿಮಠದ ಮರಿಶಾಂತ ವೀರ ಶಿವಯೋಗಿಗಳು 1941ರಲ್ಲಿ ವಿದ್ಯಾಸಂಸ್ಥೆಯನ್ನು ಕಟ್ಟಿದವರು. ಅವಾಗಿನ್ನ ನಮ್ಮ ದೇಶ, ನಮ್ಮ ರಾಜ್ಯದಲ್ಲಿ ಹೈದರಾಬಾದ್ ನಿಜಾಮರ ಆಡಳಿತ ಇತ್ತು, ಕಲ್ಯಾಣ ಕರ್ನಾಟಕದಲ್ಲಿ. ಅವು ಹೋಗಿ ನಿಂದಿರ್ತಾನ, ಒಟ್ಟು ಒಳಗೆ ಕರ್ಕೊಳಂಗಿಲ್ಲ, ಅವರು ಬಾಗಿಲ ತೆರೆಯಂಗಿಲ್ಲ. 3 ದಿನ ಆದಮೇಲೆ ಅವ ಅಲ್ಲೇ ನಿಂದಿರ್ತಾನೆ. ಮಂತ್ರಿಗಳಿಗೆ, ಸೈನಿಕರಿಗೆ ತಾನು ನಿಂತು ನೋಡಿ 3 ದಿನ ಆದಮೇಲೆ ತೆಗಿತಾರೆ. ತೆಗೆದ ಮೇಲೆ ಯಾಕೆ ಬಂದೆ ಅಂತ ವಿಚಾರ ಮಾಡಿದ್ರೆ ಅವಾಗ ಗೊತ್ತಾಗ್ತದೆ ಅವನಿಗೆ. ಎಲ್ಲಿ ಬೇಕಲ್ಲಿ ಇಸುಬಾಗಿರ್ತೈತಿ, ಇಸುಬು ಗಜಕರ್ಣ ಅಂತಿರಲ್ಲ, ಅದಾಗಿರ್ತೈತಿ. ಹಿಂಗಾಗೈತಿ.
ನಿಜಾಮರು ದೊರೆಗಳು ಅಂತಂದಾಗ ಅವರಂತಾರ ದೊರೆಗಳಾದ್ರೇನು ಏನಾದ್ರೇನಪ್ಪ, ನಮ್ಮಲ್ಲಿ ಅಂತೂ ತಾಟಿಲ್ಲ, ಪಾತ್ರೆ ಇಲ್ಲ, ಪಗಳಿಲ್ಲ, ಏನಿಲ್ಲ, ನೆಲದ ಮೇಲೆ ಸಂಗತಿ ಸಾರು ಸಿಗ್ತಿತ್ತು ಕೊಪ್ಪಳ ಮಠದಾಗ. ನಾವು ಸಣ್ಣವ್ರಿದ್ದಾಗ ಉಂಡು ಸಂಗತಿ ಸಾರು ಸಿಗ್ತೈತಿ, ಕಲ್ಲು ಮೇಲೆ ಉಂಡ್ರೆ ಆರಾಮಾಕೈತಿ. ಆಯ್ತು ರೀ ಉಣ್ತಾನ. ಬರೀ ಉಣ್ಬೇಕಂದ್ರೆ ಅಷ್ಟಲ್ಲಪ್ಪ, ಮುಖ ತೊಗೊಂಬರ್ಬೇಕು, ವಿಭೂತಿ ಹಚ್ಕೊಂಡ್ರೆ ನಂಬಲ್ಲಿ ಊಟ, ವಿಭೂತಿ ಹಚ್ಕೊಂಬಂದು ಕುಂತ್ರೆ ನಂಬಲ್ಲಿ ಊಟ. ಆಯ್ತು ವಿಭೂತಿನ ಹಚ್ಕೊಂಬರ್ತೀನಿ. ಹೋಗಿ ಕೈಕಾಲು ತೊಗೊಂಡು ಬಂದು ವಿಭೂತಿ ಹಚ್ಕೊಂಡು ಕುಂತ ಮೇಲೆ ಊಟ ಕೊಡ್ತಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಊಟ ಕೊಟ್ಟಂಗೆ ಕೊಡ್ತಾರೆ. ಮರ್ಶಾಂತವೀರ ಶಿವಗಳು, ಮಹಾತಪಸ್ವಿಗಳು, ಕಾಶಿ ಪಂಡಿತರು. ಆ ವಿಭೂತಿ ಹಚ್ಕೊತಾನೆ, ಕೊನೆಗೆ ಒಂದು ಬಗ್ಸಿ ಅಷ್ಟು ವಿಭೂತಿ ಕೊಡ್ತಾರೆ. ಅವಾಗೆಲ್ಲ ಪುಡಿ ವಿಭೂತಿ ಸಿಗ್ತಿರ್ತೈತಿ, ಹಿಂಗೆ ಚೌಕ ಇರೋಂಗಿಲ್ಲ, ಸೆಟ್ಕೋನ ಆಕಾರದಾಗ ಇರೋಂಗಿಲ್ಲ. ಆ ವಿಭೂತಿ ತಂದು ದಿನ ಹಚ್ಕೊತಾನೆ. ಹಚ್ಕೊಂಡು ಎಲ್ಲ ಆರಾಮಾದ ಮೇಲೆ ಅವನು ವಾಪಸ್ ಬರ್ತಾನೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಬರ್ತಾನೆ. ಮುತ್ಯ ನಿಂದ್ರಿಸಿದ್ದೆ, ಅದಕ್ಕೆ ನಿಂದ್ರಿಸಿದ್ದ ಮೂರು ದಿನ ಹೊರಗೆ ಅಂಗಳದಾಗ ಅಂದ್ರೆ, ನಾನು ರಾಜ ಅಂತ ದೊರೆಯಾಗಿ ಹೋಗಿದ್ದಕ್ಕೆ ನಿಂದ್ರಿಸಿದ್ದ, ಈಗ ದೊರೆಯಾಗಿ ಹೋಗ್ಬಾರ್ದು, ನಾನು ಅಷ್ಟಕ್ಕೆ ನಾನು ಹೋಗ್ಬೇಕಂತಂದು ಎಲ್ಲ ಸಂಪತ್ತು ತನ್ನಾಗ ಏನು ಕೊಡ್ಬೇಕನ್ಸುತ್ತೆ ಎಲ್ಲ ತೊಗೊಂಡು ಹೋಗಿ ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿ ಅಜ್ಜಾರು ಭೇಟಿ ಆದ ತಕ್ಷಣ ಅಜ್ಜಾರು ಅಂತಾರೆ, ಆಯ್ತಲ್ಲಪ್ಪ ಎಲ್ಲ ಆರಾಮಾಗಿಲ್ಲ ರೀ, ನೀವು ಕೊಟ್ಟಿದ್ರಲ್ರಿ ವಿಭೂತಿ ಹಚ್ಕೊತೀನಿ, ದಿನ ಹಚ್ಕೊತೀನಿ, ನಿಮ್ಮ ನೆನಪಿಸ್ಕೊಂಡ ನಿಮ್ಮ ನೆನದೇ ನಿಮ್ಮನ್ನ ಪೂಜಿಸಿ ನಿಮ್ಮನ್ನು ಗೌರವಿಸಿ ಹಚ್ಕೊತೀನಿ. ಆಯ್ತಪ್ಪ, ನೀ ಬಂದಿದ್ದು ನೋಡಿದ್ರೆ ತಿಳಿದೈತೆ ನನಗೆಲ್ಲ ಅಂತ. ನೀ ಬಂದಿರೋದು ನೋಡಿದ್ರೆ ಗೊತ್ತಾಗೈತೆ ನನಗೆ. ಆಯಿತು, ಇಲ್ಲ ಮತ್ತು ನಂದು ಏನರ ಸಣ್ಣ ಸೇವಾ ಏನರ ಮಾಡ್ತೀನಿ. ಅವ್ರ ಕೈಯಾಗ ಪೂಜಾಕ್ಕೆ ಹೋಗಕ್ಕೆ ಒಂದು ತೆಂಬಿ ಇಟ್ಕೊಂಡಿರ್ತಾನೆ, ಪೂಜಾ ತೆಂಬಿ. ಇದು ತಗೋ, ನಿನಗೆ ಎಲ್ಲಿ ತನ ನೀರು ಹಾಕ್ಬೇಕು ಅನ್ಸುತ್ತೆ ಹಾಕು, ಅದು ಎಲ್ಲಿ ಮುಗಿತೈತೆ ಅಲ್ಲಿವರೆಗೆ ಜಗ ಕೊಪ್ಪಳ ಗವಿ ಮಿಡದಂತ ಬರಿಬೇಕು ನೀನು. ಬರೀ ಗವಿ ಅಷ್ಟೇ ಇರ್ತೈತಿ, ಮೊದಲಿಗೆ ಬರೀ ಗವಿ ಅಷ್ಟೇ ಇರ್ತೈತಿ, ಇಡೀ ಬೆಟ್ಟನೂ ಅವ್ರದ್ದು ಇರೋಂಗಿಲ್ಲ. ಅವಾಗ ಅವ ಅಂತಾನ, ನಾನು ಹಾಕಕ್ಕೆ ಆಗಂಗಿಲ್ಲ, ನನಗೆ ವಯಸ್ಸಾಗೈತಿ, ನಾನು ಸೈನಿಕ ಹಾಕ್ತಾನೆ. ಯಾರ ಹಾಕ್ರಿ? ಒಂದೇ ಒಂದು ತೆಂಬಿಗೆ ಸರಿ ಸುಮಾರು 30 ಎಕರೆಯಷ್ಟು ನೀರು ಹಾಕಿದ ತೀರ್ಥ, ಗುರುವಿನ ಹಸ್ತದಿಂದ ಬಂದಿರೋದು. ಅವ ಯಾಕೆ ಕೊಟ್ಟ? ಆ ವಿಭೂತಿಯನ್ನು ಗುರುದೇವ ಆಶೀರ್ವಾದ ಮಾಡಿದ್ನಲ್ಲ, ಅವನ ಗಜಕರ್ಣ ಇಸುಬಣ್ಣು ಅಂತ ರೋಗ ವಾಸಿ ಮಾಡಿದ್ನಲ್ಲ, ಆ ಕಾರಣಕ್ಕಾಗಿ. ಅಂಥವರೇ ಅದನ್ನು ಮರಿ ಹೋಗ್ತಾರ, ಅಂಥವರೇ ಅದನ್ನು ಪೂಜಿಸ್ತಾರ, ಗೌರವಿಸ್ತಾರ. ನಾವೇ ಗೌರವಿಸಬಾರ್ದು, ಪೂಜಿಸ್ಬಾರ್ದು. ಏನು ಹಚ್ಕೊಂಡ್ರೆ ಜೀವನದಲ್ಲಿ ಮುಕ್ತಿ ಕಾಣ್ತೀವಿ ಅದನ್ನು ಹಚ್ಕೋಬೇಕು. 7 ದಿನದಾಗ ಬೆಳಗಾಕಿವಿ, 10 ದಿನ ಬೆಳಕಿ ಸುಳ್ಳು ಕತೆ ಕೇಳ್ತಾನೆ. ಏನು ತಾಯಿ ಹೊಟ್ಟದಾಗ ಹುಟ್ಟಿವಿ ಹಂಗೆ ಇರ್ತೀವಿ. ಅಕಸ್ಮಾತ್ ನಡ್ಬಾರ್ಕೆ ಏನರ ಬಂದಿದ್ದು ಅಂದ್ರೆ ಅವ್ನು ಕಳ್ಕೊಳಕ್ಕೆ ಇರೋದು ಒಂದೇ ಒಂದು ಔಷಧಿ, ಶ್ರೀ ವಿಭೂತಿ. ಅದಕ್ಕೆ ಏನಂತಾರ, ಕೂಡಲ ಸಂಗನ ಶರಣರ ನೊಸಲಿಗೆ ವಿಭೂತಿಯೇ ಶೃಂಗಾರ. ವಿಭೂತಿ ಬೇಕು, ವಿಭೂತಿ ಇಲ್ಲ ಅಂದ್ರೆ ಬದುಕಿಲ್ಲ. ಜೀವನ ಹಿಂಗದ ಅಲ್ಲ, ಪ್ರತಿ ಹಂತದಲ್ಲಿ ಮೇಲೆ ಇರ್ಕೊಂತ ಹೋಗ್ಬೇಕು, ಕೆಳಗೆ ಇಳಿಬಾರ್ದು. ಕೆಳಗೆ ಇಳಿಯಾಕತ್ತಂದ್ರೆ ಎಲ್ಲೇ ಒಂದು ಕಡೆ ಎಡವಿ ಅಂತ ಅರ್ಥ. ಅದಕ್ಕಾಗಿ ನಮ್ಮ ಮನೆಯೊಳಗೆ ವೀರಶೈವ ಧರ್ಮದೊಳಗೆ ಅಥವಾ ಯಾರೇ ಧರ್ಮದವ್ರು ಇರಲಿ ಬೇಕಾದ್ರೆ ಹಚ್ಕೋಬೋದು, ಇವರೇ ಹಚ್ಕೋಬೇಕಂತೇನಿಲ್ಲ, ಹಚ್ಕೋಬೋದು. ಆದ್ರೆ ಭಾಳ ಭಕ್ತಿಯಿಂದ ಗೌರವಯುತವಾಗಿ ಹಚ್ಕೋಬೇಕು. ತಿಂತಾರೆ ವಿಭೂತಿ, ತಿನ್ನಲ್ರಕ್ಕ ಬ್ಯಾಡಂದ್ರೆ ಯಾರು? ಇಬ್ಬರು ವಿಭೂತಿ ಕೆಬರ್ಕೊಂಡು ತಿಂತಾರೆ. ನಮ್ಮಲ್ಲಿ ಎಷ್ಟೋ ಮಂದಿ ಬಂದು ಒಯ್ತಾರೆ, ಶಿವ ಮಂದಿರ ವಿಭೂತಿ ತಂದಿರ್ತಾರೆ ಮುತ್ತರು ಅಂತಂದು ಒಯ್ಯಲ್ರಕ್ಕ, ತಿನ್ನಲ್ರಕ್ಕ. ಕಣ್ಣು ಚಲೋ ಹಾಕವು, ಒಳಗಿರುವಂಥ ರೋಗ ದೂರ ಹಾಕವು, ಕಲ್ಮಶ ದೂರ ಆಗುತ್ತೆ, ಒಳ್ಳೆ ಕ್ಯಾಲ್ಸಿಯಂ ಸಿಗ್ತೈತಿ, ಎಲ್ಲ ನರನಾಡಿಗಳು ಗಟ್ಟಿ ಹಾಕವು. ತಿನ್ನಲ್ರಕ್ಕ. ಅಂಥ ಶ್ರೇಷ್ಠವಾದಂಥ ವಿಭೂತಿ. ಆ ವಿಭೂತಿಯನ್ನು ಪ್ರತಿನಿತ್ಯವೂ ಕೂಡ ನಾವು ಹಚ್ಕೋಬೇಕು. ಈ ಚರ್ಮ ರೋಗ ಹೋಗ್ತದೆ, ಚರ್ಮದೊಳಗೆ ಕಾಂತಿ ಬರ್ತದೆ, ಮನಸ್ಸಿನೊಳಗೆ ಸಂತೋಷ ಇರ್ತೈತಿ, ಆನಂದವಾಗಿರ್ತೀವಿ. ಅದು ಮಾಡಿದಾಗ ಬದುಕು ಧನ್ಯವಾಗುತ್ತೆ. ಆದ್ರೆ ಲಿಂಗೈಗೆ ಏನು ಹಚ್ತೀವಲ್ಲ ವಿಭೂತಿ, ಅದು ಹಚ್ಬೇಕು. ಭಾಳ ಸಣ್ಣದಿರ್ತಾನೆ ಲಿಂಗ, ಇಷ್ಟೇ ಇರ್ತಾನೆ. ಆ ಕಡೆ ಸೈಡ್ ಹಚ್ಬೇಕು, ನಮ್ಮ ಕಡೆ ಸೈಡ್ ಹಚ್ಬಾರ್ದು. ಹಿಂಗೆ ಇಟ್ಕೊಂಡು ಕುಂತೀವಪ್ಪ, ಈ ಕಡೆಗೆ ಹಚ್ಬೇಕು, ಈ ಕಡೆಗೆ ಹಚ್ಬಾರ್ದು. ಹಚ್ಕೊಂಡು ನೋಡ್ಕೊಂತ ಕುಂತ್ರೆ ಮನಸ್ಸು ಎಷ್ಟು ಸ್ವಚ್ಛ ಆಗುತ್ತೆ? ಇಲ್ಲ, ಹಚ್ಚೋದೇ ಇಲ್ಲ. ಹೋಗ್ಲಿಪ್ಪ, ದೇವ್ರು ಹಚ್ಚಾರ ನೋಡಿರ, ನಿಮ್ಮ ಲಿಂಗಕ್ಕಿಲ್ಲ ಅಂದ್ರೆ ಇಲ್ಲ.
ನಾವು ಬೇರೆ ಜಾತಿ ಇರೋದು ರೀ, ನಮ್ಮ ಮನ್ಯಾಗ ಲಿಂಗ ಇಲ್ಲ, ನಾವು ಲಿಂಗ ಕಟ್ಕೊಳಕ್ಕೆ ಕಷ್ಟ ಆಗುತ್ತೆ, ಅದಕ್ಕೇನಪ್ಪ ಅಂದ್ರೆ ನಾವು ದೇವ್ರಿಗೆ ಹಚ್ಚಿದ್ರೆ ನಡಿತೈತಿಲ್ಲ, ಹಚ್ಚಿ ನೀವು ನೋಡಿರಿ, ದೇವ್ರು ನೋಡಿರಿ, ಕುಂಕುಮ ಹಚ್ಚಿರಿ ನೋಡಿರಿ. ಅದರಿಂದ ಭಾಳ ಅತ್ಯದ್ಭುತವಾದಂಥ ಶಕ್ತಿ ನಮ್ಮ ಹತ್ರ ಬರ್ತದೆ. ಒಬ್ಬರು ಗುರುಗಳು ಶಿಷ್ಯನ ಮನೆಗೆ ಹೋಗ್ಯಾರ, ಹಿಂಗೆ ಹೇಳಕತ್ತಿದ್ರು, ಇವತ್ತು ಹಚ್ಕೋಬೇಕು, ದಿನ ಹಚ್ಕೋಬೇಕಂತಂದು. ಅಂದ್ಕೊಳ್ಳೇನ ಏನಾಯ್ತು, ಇಬ್ಬರು ಗಂಡ ಹೆಂಡತಿ ಪಾದ ಪೂಜೆ ಮಾಡ್ಕೊಂತ ಅಂತ ಕೇಳಿದ್ರು. ಆಯ್ತು ಮಾಡ್ಕೊರಿ ಅಂತ ಗುರುಗಳು ಅಂದರು. ಕುಂತಾಳೆ ಇಬ್ಬರು, ನೀರು ತಂದರು, ಪರಾತ ತಂದರು, ವಿಭೂತಿ ಕುಂಕುಮ ಎಲ್ಲ ತಂದರು. ಮೊದಲಿಗೆ ನೀವು ಹಚ್ಕೋರಿ, ಆಮೇಲೆ ನಮ್ಮ ಪಾದ ಪೂಜೆ ಮಾಡಿರಿ ಅಂತ ಗುರುಗಳು ಹೇಳಿದ್ರು. ಅವಂದ ನೋಡ್ರಿ, ಪಾದ ಪೂಜೆ ಮಾಡಂದ್ರೆ ಮಾಡ್ತೀನಿ, ಬ್ಯಾಡ ಅಂದ್ರೆ ಬಿಡ್ತೀನಿ, ವಿಭೂತಿ ಹಚ್ಕೊಳ್ಳೋದು ನನ್ನ ಕಡೆಯಿಂದ ಸಾಧ್ಯ ಇಲ್ಲ. ಆಕೆ ಏನಂತ ಇವತ್ತೊಂದು ದಿನ ಹಚ್ಕೊಂಬಾರ, ಗುರುಗಳು ಬಂದಾರ, ಹಿಂಗೆ ಇರುದ್ದು ವಾದಿಸ್ಬಾರ್ದು ಗುರುಗಳಿಗೆ. ನೀವು ಮಾಡ್ಕೊತಿದ್ರೆ ಇನ್ನೇ ಮಾಡ್ಕೊಂಡು ನಾವು ಅಲ್ಲೇ ಹಂಗ. ಅವ್ರ ಗುರುಗಳು ನೋಡಿ, ಇರಲಿಲ್ಲ ಬರ್ರಿ ಬಾರಪ್ಪ ಕುಂದ್ರ ಬಾ, ಅವನು ಕುಂತ, ಆಯಮ್ಮನ ಕುಂತು, ಇಬ್ಬರು ಕೂಡ ಪಾದ ಪೂಜೆ ಮಾಡ್ಕೊತಾರೆ. ಒಂದು ಕೆಲಸ ಮಾಡ್ತೇನೆ, ನಾನು ಒಂದು ಮಾತು ನೆರವೇರಿಸ್ಕೊಡು. ಏನು ಹೇಳ್ರಿ, ವಿಭೂತಿ ಹಚ್ಕೊಳ್ಳೋದು ಬಿಟ್ಟು ಹೇಳ್ರಿ. ನಾವು ಮತ್ತೆ ಆಯ್ತಪ್ಪ, ವಿಭೂತಿ ಹಚ್ಕೊಳ್ಳೋದು ಬಿಟ್ಟು ಹೇಳ್ತೇನೆ. ಏನು ಹೇಳ್ರಿ, ಏನಿಲ್ಲ, ಮತ್ತು ನಂದೊಂದು ಮಾತು ಏನೈತಪ್ಪ ಅಂದ್ರೆ, ನೀ ವಿಭೂತಿ ಹಚ್ಕೊಳ್ಳಿ ಅಂದ್ರೆ ಇಲ್ಲ, ದಿನ ಮುಂಜಾನೆ ಸ್ನಾನ ಆದ ತಕ್ಷಣ ಯಾರಾದರೂ ಒಬ್ಬರು ತಿಳಿತಿಲ್ಲ, ಮನ್ಯಾಗ ಬಿದ್ದವ್ರು ಬಿಟ್ಟು, ಮನ್ಯಾಗ ಇದ್ದವ್ರನ್ನ ಬಿಟ್ಟು ಹೊರಗಿರೋರಿಗೆ, ಮನ್ಯಾಗಿದ್ದವ್ರಿಗಲ್ಲ ಹೊರಗಿರೋರಿಗೆ, ಯಾಕೆ ಹೆಣ್ತಿನ ಹಚ್ಕೊಳಕ್ಕೆ ಶುರು ಮಾಡತ್ತವ, ಹೆಣ್ತಿ ಹೆಂಗೂ ಹಚ್ಕೊಂತಾಳ, ಆಕಿನ ನೋಡಿನಂದ್ರೆ. ಅದಕ್ಕೆ ಗುರುಗಳು ತಲೆ ಓಡಿಸಿ ಏನು ಮಾಡಿದ್ರು, ಹೊರಗೆ ಎಲ್ಲರ ನಿಮ್ಮ ಮನೆ ಬಿಟ್ಟು ಹೊರಗೆ ಎಲ್ಲರ ಯಾರ್ದಾರ ಒಬ್ಬರು ಮುಖ ನೋಡ್ಬೇಕು, ಅವ್ರಿಗೈತಲ್ಲ ನಮಸ್ಕಾರ ಮಾಡಬೇಕು, ಆರಾಮದಿರಿ ಏನ್ರಪ್ಪ ಅಂತ ಕೇಳಬೇಕು. ಇಷ್ಟು ದಿನ ನೋಡ್ಬೇಕಣಪ್ಪ. ಒಬ್ಬರು ವಿಭೂತಿ ಮುಖವನ್ನು ಹಚ್ಕೊಂಡವರಂಥ ಮುಖವನ್ನು ನೋಡಬೇಕು, ವಿಭೂತಿ ಹಚ್ಚಿಕೊಂಡವರನ್ನು ನೋಡಬೇಕು ಅಂತ ಹೇಳಿದ್ರು. ಆಯಿತು, ಇದೇನು ದೊಡ್ಡ ಸಮಸ್ಯೆ ಐತ್ರಿ, ಅಗ್ದೇನೋ ಒಂದು 10 ನಿಮಿಷನಾಗ ಆಗುತ್ತೆ ಕೆಲಸ. ಆಯ್ತು ಅವ್ರಪ್ಪ, ಪಾದ ಪೂಜೆ ಮಾಡಿದರು, ಎಲ್ಲ ಮಂಗಳಾರತಿ ಆಯ್ತು, ಕಾಯಿ ಕರ್ಪೂರ ಎಲ್ಲ ಆಯಿತು. ಗುರುಗಳು ಹೋಗಿ ಬರ್ತೀವಿ ಅಂದರು. ಹುಡುಕ್ಬೇಕಲ್ಲ ಮನುಷ್ಯನಿಗೆ ವಿಭೂತಿ ಹಚ್ಕೊಳ್ಳೋನಿಗೆ. ಹುಡುಕುವಂತ ಹೋದ. ಒಬ್ಬ ಸಿಕ್ಕ, ಗುಂಡಯ್ಯ ಅಂತ ಸರ್ ಸಿಕ್ಕ. ಅವ ದಿನ ಹಚ್ಕೊತಾನಂತ ಹೇಳಿದ್ರು ಇದ್ದ. ಮುಂಜಾನೆ ಅವನಿಗೆ ಕೇಳ್ದ, ನೀವು ಮುಂಜಾನೆ ಎಷ್ಟೊತ್ತಿ ಹೊಲಕ್ಕೆ ಹೋಗ್ತಿದ್ದೀನಿ? 9-9:30 10 ತನಕ ಹೋಗ್ತೀನಿ ಹೊಲಕ್ಕೆ. ಅಂದ್ರೆ ಆಯ್ತು ಚಲೋ, ನಾ ಅಷ್ಟೊತ್ತನ ಜಾಕ ಮಾಡಿ ಬಂದಿರ್ತೀನಿ, ನೋಡ್ಬೋದು ಅವನಿಗೆ ಅಂತಂದು ಮನುಷ್ಯನ ಅನ್ಕೊಂಡು ವಾಪಸ್ ಬಂದ. ರಾತ್ರಿ ಮಕ್ಕೊಂಡ. ಮುಂಜಾನೆ ಹೆಣ್ತಿ ನೋಡ್ರಿ, ಗುರುಗಳಿಗೆ ಮಾತು ಕೊಡಬಾರ್ದು, ಕೊಟ್ಟ ಮೇಲೆ ತಪ್ಪು ನಡಿಬಾರ್ದು, ಸುಳ್ಳ್ಯಾಗ ಸಿಗಿ ಬೀಳಬಾರ್ದು ನೋಡ್ರಿ, ಮತ್ತೆ ಹೆಂಗೆ ವಿಚಾರ ಮಾಡ್ತಾನೆ ಅಂದ. ಮತ್ತೆ ಬೆಳಗ್ಗೆ ಎದ್ದ 7ಕ್ಕೆ ಜಾಕ ಮಾಡಿದ, ಎಲ್ಲ ಬಟ್ಟೆ ಗಿಟ್ಟೆ ಹಾಕ್ಕೊಂಡ, ಸೀದಾ ಅವ್ನ ಮನೆಗೆ ಹೋದ. ಅವ ಜಾಕ ಮಾಡಿ ವಿಭೂತಿ ಹಚ್ಕೊಂಡು ಮನೆ ಮುಂದೆ ನಿಂತಿದ್ದ. ನಮಸ್ಕಾರ, ಆರಾಮದೇನಪ್ಪ? ಆರಾಮದೀನಿ ಅಂದ. ಮಾತು ಬಂದ. ಹಿಂಗೆ ತಿಂಗಳಾಂಗಂಟೆ ನಡೀತದೆ. 1 ತಿಂಗಳು, 2 ತಿಂಗಳು, 4 ತಿಂಗಳು, 5 ತಿಂಗಳು ಹೋಯ್ತು. ಒಂದಿನ ಏನಾಗಿತ್ತು, ಅವನಿಗೆ ಭಾಳ ಅರ್ಜೆಂಟ್ ಕೆಲಸ ಇತ್ತು ಗುಂಡಯ್ಯ. ಅವ ನೆಸಿನಾಗ ಎದ್ದು ಜಾಕ ಮಾಡಿ ಪೂಜೆ ಮಾಡಿಕೊಂಡು ಪ್ರಸಾದ ಮಾಡಿಕೊಂಡು ಹೊಲಕ್ಕೆ ಹೋಗ್ಬಿಟ್ಟಿದ್ದವ. ಇವಾಗ ಬರ್ದಾಗ ಹೋದ 9ಕ್ಕೆ ಇದ್ದಿದ್ದೇ ಇಲ್ಲ ಅವ. ಎಲ್ಲಿ ನಾವು ಅಂತ ಕೇಳ್ದಾಕೀಗ ಅವನ ಹೆಂತಿಗೆ, ಗುಂಡಯ್ಯನ ಹೆಂತಿಗೆ, ಅವ್ರು ಹೊಲಕ್ಕೆ ಹೋಗ್ಯಾರಿ, ಮಣ್ಣು ತರೋದೈತಿ, ನಾವು ಕುಂಬಾರಲ್ಲ, ಗಡಿಗೆ ಮಾಡೋರು, ಮಣ್ಣು ತರಕ್ಕೆ ಹೋಗ್ಯಾನ, ಸುಗ್ಗಿ ಬರಾಕತ್ತೈತಿ, ಗಡಿಗೆ ಮಾಡೋದೈತಿ, ಅದಕ್ಕೆ ಹೋಗ್ಯಾನ. ಮತ್ತು ಏನು ಮಾಡ್ತೀರಿ, ಅಲ್ಲೇ ಹೊಲ್ದಾಗ ಅದ ನೋಡ್ಬೇಕಾರೆ ಭೇಟಿ ಆಗ್ತಿದ್ರೆ ಅಲ್ಲೇ ಹೋಗಿ ಭೇಟಿ ಆಗ. ಆಯಿತು, ಹೊಲಕ್ಕೆ ಹೋದ. 4 ಕಿಲೋಮೀಟ್ರ್ ನಡ್ಕೊಂತ. ವಿಭೂತಿ ಹಚ್ಕೊಳಕ್ಕೆ ಎಷ್ಟು ನಿಮಿಷ ಬೇಕು? ವಿಭೂತಿ ಹಚ್ಕೊಳಕ್ಕೆ ಎಷ್ಟು ನಿಮಿಷ ಬೇಕು? 2-3 ನಿಮಿಷ. ಭಾಳ ಚೆನ್ನಾಗಿ 20 ಎಲ್ಲ ಕಡೆ 15 ಕಡೆ ಹಚ್ಕೊತೀನಿ ಅಂದ್ರೆ ಬೇಕಷ್ಟು. ಒಂದು 10 ನಿಮಿಷದ ಒಳಗೆ ಎಲ್ಲ ಮುಗಿದು ಹೋಗ್ತೈತಿ. ಅಲ್ಲಿ ಭಾರಿ ಪೂಜ್ಯವಾನ ಅದನಪ್ಪ ಅಂದ್ರೆ. ಇನ್ನು ಬರೀ ಹನಿಗೆ ಹಚ್ಕೊಳಕ್ಕೆ 1 ನಿಮಿಷ ಭಾಳ. ಅಲ್ಲಿ ಹೋಗಿ 4 ಕಿಲೋಮೀಟ್ರ್ ನಡ್ಕೊತ ಅವ ತೆಗ್ಗಿಗೆ ಎಬ್ರಾಕತ್ತಾನ. ಕೆಬರಿ ಮಣ್ಣು ಮೇಲೆ ಹಾಕಿ ಅದನ್ನು ಬಂಡ್ಯಾಗ ತುಂಬಕ್ಕಂತ ನಡೆಸ್ಯಾನ ಅವ ಕೆಲಸ ಗುಂಡಯ್ಯ. ಏನು ಹಿಂಗೆ ಕೆದರಾಕತ್ತಿದ್ದ, ಏನೋ ಸಪ್ಪಳ ಹಾಕತೈತಿ, ಅದನ್ನು ನೋಡಾಕತ್ತಾನ ಗುಂಡಯ್ಯ. ಬಂದಲ್ಲಿವ ಅಲ್ಲಿ ನಿಂತು ನೋಡ್ದ. ನಾನು ನೋಡಿದೆ ಅಂತ ಕುಣಿಯಾಕತ್ತವ.
ಒಮ್ಮಿದ್ದ ಮೇಲೆ ಸಾವ್ಕಾರ ಅವ ಅಂದ ಇವ ನೋಡ್ಯಾನ ಚಲೋದ ನೋಡ್ಯಾನಿವ ಅಂತ. ಅವ ಏನು ಮಾಡಿದ ಗುಂಡಾಯ ಹೊಳ್ಳಿ ಉಲ್ಟಾ ಬೇನ್ ಎತ್ತಿದವನಿಗೆ, ಉಲ್ಟಾ ಬೇನ್ ಎತ್ತಿದ. ನಿಂದ್ರಿ 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 ಸಾವ್ಕಾರ ನಿಂದ್ರಿ ನಿಂದ್ರಿ. ಇಲ್ಲ 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 ನಾನು ನೋಡೀನಿ ನನಗೆಲ್ಲ ಗೊತ್ತೈತೆ, ನಾನು ನೋಡೀನಿ. ಅವಾಗ ಅವ ಭಾಳ ವೇಗವಾಗಿ ಬಂದು ಗುಂಡ ಹಿಡ್ದಂತ. ಇಲ್ಲ ನೀವು ಏನು ನೋಡ್ರಿ, ನಾ ಏನು ನೋಡ್ಬೇಕಂದ್ರೆ ನೋಡೀನಿ, ನೀ ಯಾಕೆ ವಿಚಾರ ಮಾಡ್ತೀನಿ, ನಾನು ನೋಡೀನಲ್ಲ ಆಯ್ತು. ಇಲ್ಲಪ್ಪ ನಿನಗರ್ಧ ನನಗರ್ಧ. ಮುಂದಕ್ಕೆ ಸರಿ ಇನ್ನೊಂದು ಸ್ವಲ್ಪ. ಗುಂಡಾಯ ಅಂತನಂತ ಆ ಸಾವ್ಕಾರನಿಗೆ, ನನಗರ್ಧ ನಿನಗರ್ಧ, ನನಗರ್ಧ ನಿನಗರ್ಧ ಅಂತ. ಅವಂದ ವಿಭೂತಿ ಒಳಗೆ ಅರ್ಧ ಅರ್ಧ ಏನಪ್ಪ ಮರ ನೀ ಹಚ್ಕೊಂಡಿದ್ದು ನಾನು ನೋಡೀನಿ. ಅವ ಗುಂಡೆಗೆ ಅರ್ಥ ಆಗಲ್ಲ ಐತಿ. ಅವ ಏನು ನೋಡಕ್ಕೆ ಬಂದಾನಂತ ಗುಂಡಾಯಿ ಗೊತ್ತಿಲ್ಲ. ಗುಂಡಾಯಿ ತಿಳ್ಕೊಂಡಾನ ಏನು, ನಾನು ಕೆಬ್ರಾಕತ್ತಿನಲ್ಲ ಜನ್ ಶಬ್ದ ಆತಲ್ಲ ಅದು ಬಂಗಾರದ ಹಂಡೆ ಐತಿ, ಅವ ನೋಡ್ಯಾನ ಅಂತ ಅವ್ನ ತಲೆ. ಹಂಡೆ ಎತ್ತಿ ಮೇಲೆ ಇಟ್ಟಿದ್ದವ ನೋಡಿದ್ದ ಸಾವ್ಕಾರ. ಆರು ಬಂಗಾರ ಹಂಡೆ ಕಡೆ ಒಂದು ಲಕ್ಷ್ಯ ಇಲ್ಲ, ಅವ್ನ ಲಕ್ಷ್ಯ ಇದ್ದಿದ್ದೇನು ಗುರುಗಳು ಹೇಳಿದಂಥ ಮಾತು, ವಿಭೂತಿ ಹಚ್ಕೊಂಡವ್ರು ಮುಖ ನೋಡಬೇಕು, ಇಷ್ಟೇ ಅವ ನೋಡಿದ್ದಷ್ಟೇ. ಅವ ಸಾವ್ಕಾರ ಅಂದ, ಬರೀ ವಿಭೂತಿ ಹಚ್ಕೊಂಡ್ರೆ ಮುಖ ನೋಡಿದ್ರೆ ಅರ್ಧ ಹಂಡೆ ಬಂಗಾರ ಸಿಗ್ತೈತಂದ್ರೆ ಇನ್ನು ಸ್ವತಃ ನಾನು ಹಚ್ಕೊಂಡಿದ್ದಂದ್ರೆ ಒಂದು ಪೂರ ಹಂಡೆ ನನಗೆ ಸಿಗ್ತಿತ್ತಲ್ಲಪ್ಪ ಅಂದಂತ. ಗುರುವಿನ ಮಾತಿನಲ್ಲಿ ಅಂಥ ಶಕ್ತಿ ಐತಿ, ಗುರುವಿನ ತತ್ವದಲ್ಲಿ ಅಂಥ ಶಕ್ತಿ ಐತಿ. ಶ್ರೀ ವಿಭೂತಿ ಸಂಪತ್ತಿನ ವಿಭೂತಿ ಏನು ಪಾಲಿಸ್ಪರ್ಶಿ ಶುದ್ಧ ಅಲ್ಲ, ಪಾನ್ಸ್ ಅಲ್ಲ, ಮತ್ತು ಬೇರೆ ಬೇರೆ ಹೆಸರದಲ್ಲ ಅವ ಅಲ್ಲ. ಮನೆಗೆ ಯಾರ್ದ್ರ ಮನೆಗೆ ಇಳಿಸಿದ್ರೆ ನಮ್ಗಂದ್ರೆ ನೋಡಿಬಿಟ್ರೆ ಸಾಕು. ಏನು ಒಬ್ಬೊಬ್ಬರು ಒಂದೊಂದು ಥರ ಇರ್ತಾವೆ. ಅವ್ರದ್ದು ಬೇರೆ ರೀ ಮಾರಿಗೆ ಹಚ್ಚೋದು, ಇವ್ರದ್ದು ಬೇರೆ ರೀ. ಏಟ್ರ ಬದಲಾವಣೆ ಆಗ್ಯಪ್ಪ ಅಂತ ಕೇಳಿದಂದ್ರೆ ಏನಿಲ್ಲ, ಬದಲಾವಣೆ ಆಗಂಗಿಲ್ಲ. ಅದರಲ್ಲಿದ್ದ ಬದಲಾವಣೆ ಆಗಲ್ಲ. ಆಗದಿದ್ದರೆ ವಿಭೂತಿಯಿಂದಲೇ ಬದಲಾವಣೆ ಆಗಬೇಕು, ಸಂಪತ್ತು ವೃದ್ಧಿ ಆಗಬೇಕು, ಜ್ಞಾನ ಸಂಪತ್ತು ವೃದ್ಧಿ ಆಗಬೇಕು. ಆ ಕಾರಣಕ್ಕಾಗಿ ನಮ್ಮ ಜೀವನದಲ್ಲಿ ವಿಭೂತಿ ಇಲ್ಲದೆ ಬದುಕಿಲ್ಲ. ವಿಭೂತಿನೇ ನಮಗೆಲ್ಲ ಆಧಾರ. ವಿಭೂತಿ ಅದು ಹುಟ್ಟುತ್ತಲೇ ಬಂದದ, ಹೋಗೋತಿ ಇರ್ತದೆ. ನೀವು ಭಾಳ ಮಂದಿ ನೋಡಿರಿ, ಸಿದ್ಧಗಂಗಾ ಸ್ವಾಮಿಗಳ ಅಂತ್ಯಕ್ರಿಯೆಯನ್ನು ಟಿ ವಿ ಒಳಗೆ ನೋಡಿರಿ. ಅವತ್ತೆಲ್ಲ ಟಿ ವಿ ಒಳಗೆ ಬಂದೈತು. ಇಡೀ ಅವರ ಜೀವನದ ಅವಧಿ ಒಳಗೆ 100 ವರ್ಷದ ಅವಧಿ ಒಳಗೆ ಪೂರ್ಣ ಪ್ರಮಾಣ ವಿಭೂತಿ ಹಚ್ಕೊಂತಾನೆ ಬಂದರು. ಅದು ಆದಮೇಲೆ ಅವರು ಲಿಂಗೈಕ್ಯರಾದರು. ಲಿಂಗೈಕ್ಯರ ಆದಾಗೂ ಕೂಡ ಅವರ ದೇಹ ಎಷ್ಟು ಐತಿ ಅಷ್ಟು ಮುಚ್ಚುವರೆಗೂ ವಿಭೂತಿ ಇಟ್ಟಿದ್ರು. ಶುದ್ಧವಾದಂಥ ಆಕಳ ಸಗಣಿ ವಿಭೂತಿಯನ್ನು ಇಟ್ಟಿದ್ರು. ಅವರ ಆತ್ಮಕ್ಕೆ ತೃಪ್ತಿ ಆಗಬೇಕು. ಜೀವನದ ಹಾದಿ ಒಳಗೆ ನಡೆಯುವಂಥಲ್ಲಿ ಎಲ್ಲಿ ಇಡವಾಕತ್ತೀವಿ, ಯಾವುದು ಶಾಶ್ವತವಾಗಿ ನಮ್ಮ ಜೊತೆಗೆ ಇರ್ತೈತಿ ಅದಕ್ಕೆ ಬೆಲೆ ಕಟ್ಟಲ್ಲ, ಅದಕ್ಕೆ ಕಿಮ್ಮತ್ತು ಕೊಡೋಂಗಿಲ್ಲ. ಯಾವುದು ನಮ್ಮ ಜೊತೆಗೆ ಇರಲ್ಲ ಅದಕ್ಕೆ ಕಿಮ್ಮತ್ತು ಕೊಡಕತ್ತೀವಲ್ಲ, ಅದು ನಮ್ಮನ್ನು ಭಾಳ ಕೆಳ ಹಂತಕ್ಕೆ ಹೋಯ್ತೈತಿ, ಕೆಳಮಟ್ಟಕ್ಕೆ ಹೋಯ್ತೈತಿ. ಈ ದೇಹಕ್ಕೆ ಬಂದು ಅಪ್ಪಳಿಸುವಂಥ ದುರ್ಗುಣಗಳು, ದುಸ್ವಭಾವಗಳು ದೂರ ಆಗ್ಬೇಕಂದ್ರೆ ವಿಭೂತಿ ಬೇಕು. ಯಾರು ಬೇಕಾದ ಮಾಡ್ಲಿಕ್ಕೆ, ಯಾವ ಸುಡುಗಾಡಿ ಅಟ್ಟೆ ಕುಂದ್ರಬೇಕಲ್ಲಕ್ಕ, ಅಮಾಸಿದನ ಮಾಡಲ್ಲಕ್ಕ, ಈ ಥರ ಅಮಾಸಿದ್ದ ಮಾಡಲ್ಲಕ್ಕ, ಬೇಸ್ತರ ಅಮಾಸಿದ್ದ ಮಾಡಲ್ಲಕ್ಕ, ಏನೂ ಆಗಬಾರ್ದು ಅನ್ನೋ ವಿಚಾರ ಇತ್ತಂದ್ರೆ ಒಂದೇ ಒಂದು ಹಾದಿ, ಶ್ರೀ ವಿಭೂತಿಯನ್ನು ಧರಿಸಬೇಕು, ಹೂಸಬೇಕು. ಪಾತ್ರೆ ಪಗಡಿಗಳು ಮಾತಾಡ್ತಾವೆ ಹಬ್ಬಕ್ಕೆ ಹುಣ್ಣಿಗೆ ಎಲ್ಲ. ನಮ್ಮ ಚಂದ ಪೂಜೆ ಮಾಡ್ತೀರಿ, ಟೆಂಗ್ ಹೊಡಿತೀರಿ, ನೀವು ಹಚ್ಕೊಂಡ್ರೇನೋ ಮಾರಾಯ, ನೀವು ಹಚ್ಕೊಂಡ್ರೆ ಸಾಕು ನಾವು ದಂಡ ಹಾಕ್ಯವ ಅಂತ. ಲಗ್ನಕ್ಕೆ ಅಡುಗೆ ಮಾಡಿದ್ಕೊಳ್ಳೇನ, ಅಡುಗೆ ಮಾಡೋಕ್ಕಿಂತ ಮೊದಲಿಗೆ 3 ಒಲೆಗುಂಡು ಇಟ್ಟಿರ್ತಾರೆ, ಅದಕ್ಕೆ ಪೂಜೆ ಮಾಡ್ತಾರೆ, ಅದಕ್ಕೆ ಟೆಂಗ್ ಹೊಡಿತಾರೆ. ಅಡುಗೆ ಆದಮೇಲೆ
ಮತ್ತು ನಮ್ಮಂಥ ಮುತ್ಯಾರು ಕರ್ಕೊಂಡು ಹೋಗಿ ಮತ್ತೆ ಅದಕ್ಕೆ ಪೂಜೆ ಮಾಡ್ತಾರೆ. ಉಣ್ಣಾಕೆ ಬಂದವ್ರಿಗೂ ವಿಭೂತಿರಲ್ಲ, ಏನಿರಲ್ಲ. ಅದನ್ನ ಆಗ್ತೈತಿ. ಮುತ್ಯಾಗೂ ತಲೆ ಸಜ್ಜಿಲ್ಲ, ಉಣ್ಣೋರ್ಗೂ ತಲೆ ಸಜ್ಜಿಲ್ಲ ಅಂತ. ಮನೆಯಾಗಿರಲಿ, ಗುಡಿಯಾಗಿರಲಿ, ಮಠದಾಗಿರಲಿ, ಎಲ್ಲ ಕಡೆ ಮಾಡ್ತಾರಲ್ಲ. ವಿಭೂತಿಗೆ ಅಷ್ಟು ಕಿಮ್ಮತ್ತದ, ಅಷ್ಟು ವ್ಯಾಲ್ಯೂ ಅದ. ಮೈಯನ್ನು ಜೋರಾಗಿ ತಿಕ್ಕಿದ್ವಿ ಅಂದ್ರೆ ಮಣ್ಣು ಬರ್ತೈತಿ. ಕಾಯ ಮಣ್ಣಿಂದ ನಿರ್ಮಾಣ ಆಗ್ಯದ, ನಾಳೆ ಮಣ್ಣೊಳಗೆ ಕೂಡಿ ಹೋಕ್ಕದ. ಅದನ್ನು ಹಚ್ಕೊಳ್ಳುವತ್ತೆ ತಿಳ್ಕೊಬೇಕು. ಇವತ್ತೆಲ್ಲ ನಾಳೆ ಇದು ನಮ್ಮನ್ನ ಬಿಟ್ಟು ಹೋಗುದೇ ಅಂತ ತಿಳ್ಕೊಬೇಕು. ಯಾರು ತಿಳ್ಕೊತಾರೆ? ಪಾರ್ವತಿ ದಕ್ಷ ಬ್ರಹ್ಮ ಹೋಮ ಮಾಡಕತ್ತಿದ್ದ. ಪಾರ್ವತಿಯ ಅಕ್ಕ ತಂಗಿಯಂದ್ರೆ ಎಲ್ಲರೂ ಆಗರ್ಭ ಶ್ರೀಮಂತರಿಗೆ ಲಗ್ನ ಆಗಿದ್ರು. ಅವರು ಬ್ರಹ್ಮ ಕೊಟ್ಟಿದ್ದ, ವಿಷ್ಣು ಕೊಟ್ಟಿದ್ದ, ಎಲ್ಲರಿಗೂ ಕೊಟ್ಟಿದ್ದವು. ದಕ್ಷ ಸುಡುಗಾಡಾಗಿದ್ನಲ್ಲ ನಮ್ಮ ಶಿವ. ಹುಲಿ ಚರ್ಮ ಸುತ್ತಕೊಂಡು, ಕೊಳ್ಳಾಗೊಂದು ಹಾವು ಹಾಕ್ಕೊಂಡು, ಕೈಯಾಗೊಂದು ತ್ರಿಶೂಲ ಹಿಡ್ಕೊಂಡು, ಡಮರುಗ ಹಿಡ್ಕೊಂಡು, ಕಪಾಲ ಹಿಡ್ಕೊಂಡು, ಮ್ಯಾಲೆ ಬೇಕು ಗಂಗಮ್ಮ ಕುಂತಿದ್ಲು. ಆಕೆ ನೀರು ಚಿಮ್ಕಿಸ್ತಿದ್ಲು. ಇಂಥವನು ಮೆಚ್ಚಿ ಲಗ್ನಗಳ, ಅಕ್ಕಿ ಮೆಚ್ಚಿ ಲಗ್ನಗಳ. ಯಾರು? ಪಾರ್ವತಿ ದ್ರಾಕ್ಷಾಯಿಣಿ ಮೆಚ್ಚಿ ಲಗ್ನಗಳ. ಆಕೆ ಅಂತಳ, ನಮ್ಮಪ್ಪ ದೊಡ್ಡದ ಅಂತ ಹೋಮ ಮಾಡಕತ್ತಾನ, ಎಲ್ಲ ನಡೆದದ, ಎಲ್ಲರೂ ಹೊರ್ಲಿಕ್ಕತ್ತಾರ, ಮತ್ತು ಅವರೆಲ್ಲ ಬಂಗಾರ ಹಿಂಗಾರ ಹಾಕ್ಕೊಂಬರ್ತಾರೆ. ನಿನ್ನ ಸಂಪತ್ತು ಏನಿದ್ರು ಕೊಡು. ನನ್ನ ಸಂಪತ್ತು ಅಂದ್ರೆ ಹಾವು ತೊಗೊಂಡೋಗಿ ತೊಗೊಂಡೋಗು, ಡಮರು ಕೊಡ್ತೀನಿ ತೊಗೊಂಡೋಗು. ಸುಡುಗಾಡಾಗಿರೋವ್ರಿ ಶಿವ. ಅಂತ ತೊಗೊಂಡೇನು ಮಾಡಲಿ? ನಿನ್ನ ಡಮರುಗೂ ಬೇಡ, ನಿನ್ನ ತ್ರಿಶೂಲ ಬೇಡ, ನಿನ್ನ ಚರ್ಮ ಬೇಡ ಹುಲಿದು. ಅವಂದ ಕೊನೆಗೆ ಮತ್ತೇನೈತಿ, ಮೈಗೆಲ್ಲ ಹಚ್ಕೊಂಡೇನಿ, ವಿಭೂತಿ ಐತಿ, ಆಧಾರ ಅಂಗಾರ ಐತಿ, ಅದನ್ನು ಕೊಡ್ತೀನಿ ಅಂತ ತೊಗೊಂಡು. ಅದನ್ನು ತೊಗೊಂಡು ಏನು ಮಾಡಲಿ? ಅದನ್ನು ಬೇಡ. ಅವಾಗಂದಂತ ಶಿವ, ಅದನ್ನು ಬೇಡ ಅಂತ ಅನ್ಬೇಡ, ಸುಮ್ಮನೆ ಸ್ವಲ್ಪ ಕೊಡ್ತೀನಿ ಅಂತಂದು ಹೀಗೆ ಕೈಯಾಗೆ ಸವರ್ಕೊಂಡು 3 ಚಿಟಿಕಿ ಕೊಟ್ಟಂತ. 3 ಚಿಟಿಕಿ ಅಂದ್ರೆ 2 ಬಳ್ಳಿಲಿ ಎಷ್ಟು ಬರುತ್ತೆ ಅಷ್ಟು. 3 ಚಿಟಿಕಿ ಕೊಟ್ಟಂತ. 3 ಚಿಟಿಕಿ ಪರಮಾತ್ಮ ಪಾರ್ವತಿ ಕೊಟ್ಟನ. ಪಾರ್ವತಿ ಕೊಟ್ಟನ. ಅವ ಅಂತಾನ ಶಿವ, ಇದು ಏನೈತಲ್ಲ, ಈ ಬೂದಿ, ಈ ಬಸಿತ, ಈ ಭಸ್ಮ, ಈ ಕ್ಷಾರ, ಈ ವಿಭೂತಿ ಏನೈತಲ್ಲ, ಇದನ್ನು ತೊಗೊಂಡೋಗಿ ಕುಬೇರನ ಕೊಡು. ಕುಬೇರ ಅಂದ್ರೆ ಅಗರ್ಭ ಶ್ರೀಮಂತವ. ಎಲ್ಲ ಸಂಪತ್ತು ಅವನ ಬಳಿ ಇರ್ತೈತೆ. ಕುಬೇರ ಶುಕ್ರ ಪೂಜೆ ಮಾಡ್ತಿರ್ಲಿ, ಕುಬೇರಂದು ಸಂಪತ್ತು ಶುಕ್ರವಾರ ಅಂತೀವಲ್ಲ. ಅಂಥ ಕುಬೇರನ ಹತ್ರ ಹೋಗು, ಈ 3 ಚಿಟಿಕಿ ವಿಭೂತಿ ಕೊಡು, ಅವ ನಿನಗೆ ಎಷ್ಟು ಬೇಕು ಬಂಗಾರ ಅಷ್ಟು ಕೊಡ್ತಾನೆ. ಇದೇನು ಒಂದು ಗುಂಜಿ ಬರೆದ್ರೆ ಭಾಳ ಹತ್ತು. 3 ಚಿಟಿಕಿಗೆ ವಿಭೂತಿಗೆ ಭಸ್ಮಕ್ಕೆ ಅಂಗಾರಕ್ಕೆ 1 ಗುಂಜಿ ಬಂಗಾರ ಬರೋದು. ಎಷ್ಟು ತೂಕ ಇರ್ತೈತೆ ರೀ? 3 ಚಿಟಿಕಿ ಅಂದ್ರೆ ಎಷ್ಟು ಇರ್ತೈತಿ? ಭಾಳ ಅಂದ್ರೆ ಇಷ್ಟು ಅಂತ ತಿಪ್ಪ. ಆಧಾರ್ ಚೀಟ್ ಕೊಡ್ತೇವೆ ಗುಡಿಯಾಗ, ಎಷ್ಟು ಇರ್ತೈತೆ? 2 ದಿನ ಹಚ್ಕೊಂಡು ಮುದೋಕತ್ತೆ. ಅಷ್ಟ ಕೊಟ್ಟನಂತ ಶಿವ ಪಾರ್ವತಿಗೆ. ಅದನ್ನು ಒಯ್ದು ಕುಬೇರ ಕೊಡು, ನಿನಗೆ ಬೇಕಾದಷ್ಟು ಬಂಗಾರ ಕೊಡ್ತಾನಂತ. ಬಂದು ಕುಬೇರ ಕೊಟ್ಟಂತ. ಕುಬೇರ ನೋಡಿದಂತ, ಏನವ ತಾಯಿ ಯವ್ವ ಏನು ಮಾಡಲಿ ಅಂತ. ಇದು ತೊಗೊಂಡು ಬಂಗಾರ ಕೊಡೋದ ನೋಡು ನಿಮ್ಮಪ್ಪ ಅಂತ. ಆಯಿತು, ನೀ ಏನು ವಿಚಾರ ಮಾಡೋಕ್ಕೋಗ್ಬಿಡಿ, ಇದೇನು ರೇಟ್ ಐತಿ, ಇದ್ರ ತೂಕ ಎಷ್ಟೈತೆ ಅಷ್ಟು ಕೊಡು. ಈ ತೂಕ ಎಷ್ಟು ಬರ್ತದೆ ಅಷ್ಟು, ಹೆಚ್ಚಿಗೆ ಏನು ಬೇಡ ನನಗೆ, ಕಮ್ಮಿನೂ ಬೇಡ, ಈ ತೂಕಕ್ಕೆ ತಕ್ಕಂಗೆ ಕೊಡು ಅಂದ್ಕೊಳ್ಳೇನ. ಪಾರ್ವತಿ ಅಂದ ಮೇಲೆ ಅಕ್ಕಿ ಅವ ಅಂತನಂತ ಕುಬೇರ, ಹಂಗಂದ್ರೆ ತಕ್ಕಡಿ ಬಲ್ಲಿ ನಡಿಯಂತ. ತಕ್ಕಡ್ಯಾಗ ಹೋಗಿ ಆ ಏನು 3 ಚಿಟಿಕಿ ವಿಭೂತಿತ್ತು ಅದನ್ನು ಒಂದು ಕಡೆ ಇಡ್ತಾಳೆ ತಕ್ಕಡ್ಯಾಗ. ಕುಬೇರ ಅಂದಂತ, ಏನು ಸುಮ್ಮನೆ ತೊಗೊಂಡು ಹೋದ್ರೆ ಹೋಗ್ಬೋದು. ನಮ್ಮವ್ವ ಪಾರ್ವತಿ ಸುಮ್ಮನೆ ತಕ್ಕಡಿಗೆ ಇಟ್ಟ ಅದನ್ನು. ಏನು ಭಾಳ ಅಂದ್ರೆ 1 ಗುಂಜಿ 2 ಗುಂಜಿ, ಭಾಳ ಅಂದ್ರೆ ಅರ್ಧ ತೊಲಿ ಬರ್ಬೋದು. ಏನು ಮಾಡ್ತೀವಿ? ಅವಾಗ ತಕ್ಕಡಿ ಒಳಗೆ ಆ ವಿಭೂತಿಯನ್ನು ಇಟ್ಟ ತಕ್ಷಣ ಈಗ ಇಟ್ಟು ತಕ್ಕಡಿ ನಮಸ್ಕಾರ ಮಾಡಿ ನಿಂತ ಪಾರ್ವತಿ. ಮಗನಾದಂಥ ಕುಬೇರ
ಕುಬೇರ ಏನು ಮಾಡ್ತಾನಂದ್ರೆ ಬಂಗಾರ ಹಾಕಕ್ಕೆ ಶುರು ಮಾಡ್ತಾನೆ. ಅರ್ಧ ತೊಲೆ ಹಾಕ್ತಾನೆ, 1 ತೊಲೆ ಹಾಕ್ತಾನೆ, 2 ತೊಲೆ ಹಾಕ್ತಾನೆ, 3 ತೊಲೆ ಹಾಕ್ತಾನೆ. ಇವ್ರದೇ 3 ಚಿಟಿಕಿ ಆಧಾರ. 3 ತೊಲೆ ಹಾಕ್ಯಾನ ಬಂಗಾರನ, 4 ತೊಲೆ ಹಾಕ್ತಾನೆ, 5 ತೊಲೆ ಹಾಕ್ತಾನೆ, 100 ತೊಲೆ ಆದ್ರೆ ಕೈ ತಕ್ಕಡಿ ಹೇಳಂಗೇ ಇಲ್ಲ. ಶಿವನ ಅಂಗಾರ, ಶಿವನ ವಿಭೂತಿ ಹಾಕಿ ತಂದಾಳ ಪಾರ್ವತಿ. ಅವನಿಗೆ ಕೊಟ್ಟಾಳ. 3 ಚಿಟಿಕೆ ಐತಪ್ಪ, ಅದಕ್ಕೆ ತಕ್ಕಂಗೆ ಕಮ್ಮಿನೂ ಕೊಡಬೇಡ, ಹೆಚ್ಚಿನೂ ಕೊಡಬೇಡ, ಇದು ತಕ್ಕಂಗೆ ಈ ತೂಕಕ್ಕೆ ತಕ್ಕಂಗೆ ನಮ್ಗೆ ಬಂಗಾರ ಕೊಡಂದಾಳ. ಇವ ನನ್ನ ಬಳಿ ಸಂಕಷ್ಟ ಸಂಪತ್ತು ಐತೆ ಅಂತ ಹಾಕಿ ಹಾಕ್ತಾನೆ ತಕ್ಕಡಿ ಹೇಳಕತ್ತಿರಲ್ಲ. ಅವ ಅಂದ ಕುಬೇರ, ನನ್ನ ಕಡೆಯಿಂದ ಬಂಗಾರ ಕೊಡೋಕ್ಕಾಗಂಗಿಲ್ಲ, ನಿನ್ನ ಆಧಾರ ತೊಗೊಂಡು ಹೋಗವ ಯವ, ನಾನು ಬರ್ತೀನಿ ಪರಮಾತ್ಮ ಬಲ್ಲಿ, ನಮ್ಮ ಅಪ್ಪನ ಬಲ್ಲಿ, ಶಿವನ ಬಲ್ಲಿ ಬಂದು ನಮಸ್ಕಾರ ಮಾಡ್ತೀನಿ, ನಾ ಕೊಡ್ತೀನಿ ಅಂತ ಅಂದಿನಲ್ಲ. ಅದು ತಪ್ಪಾಗಿದೆ, ನನ್ನ ಕಡೆಯಿಂದ ತಪ್ಪೈತೆ. ನಾ ಕೊಡ್ತೀನಿ ತಗೋ, ಏನು ಯಾಕೆ ಚಿಂತೆ ಮಾಡ್ತೀವ ಅಂತ ಅಂದಿನಲ್ಲ, ನನ್ನ ತಪ್ಪಾಗ್ಯದ. ಹೋಗಿ ಶಿವನಿಗೆ ನಮಸ್ಕಾರ ಮಾಡಿದ ಮೇಲೆ ಶಿವ ಹೇಳ್ತಂತ ಕುಬೇರನಿಗೆ, ನಿಂದು ತಪ್ಪಿಲ್ಲಪ್ಪ, ನಿಮ್ಮ ಅವನ ತಪ್ಪದ. ನಿನ್ನ ಬಲ್ಲಿ ಏನೈತೆ ಅಂತ ಕೇಳಿಲ್ಲಲ್ಲಕ್ಕಿ. ನೀನು ಸುಡುಗಾಡ್ಯಾಗದಿದ್ದಿ, ಬೂದಿ ಬಡ್ಕೊಂಡದಿದ್ದಿ, ಕೊಳ್ಳಾಗ ಹಾವು ಕಟ್ಕೊಂಡದಿದ್ದಿ, ತಲೆ ಮೇಲೆ ಗಂಗಿ ಅದಾಳ, ಕುದಲ ಬಿಟ್ಟುಕೊಂಡು, ಹುಲಿ ಚರ್ಮ ಸುತ್ತಕೊಂಡು, ಕೈಯ ತ್ರಿಶೂಲ ಹಿಡ್ಕೊಂಡು, ಡಮರು ಹಿಡ್ಕೊಂಡು ಅದ ಅಂದಲ್ಲ. ನನ್ನ ಮೈ ಮೇಲೆ ಹುಟ್ಟಿರುವಂಥ ಆಧಾರ ನೀನು ಎಷ್ಟು ತೂಕ ಮಾಡಿದ್ರು ತೂಗಂಗಿಲ್ಲ ಅಂದ್ರೆ ನನ್ನ ಹತ್ರ ಏನು ಸಂಪತ್ತು ಐತೆ ಅಂತ ನಿಮ್ಮ ಅವು ಗೊತ್ತಾಗಲ್ಲ ಅನ್ನೋ ಸಂಬಂಧ ಕೊಟ್ಟಿನ ಹೊರತು ನಿನ್ನನ್ನು ಪರೀಕ್ಷೆ ಮಾಡೋಕ್ಕೆ ಕೊಟ್ಟಿಲ್ಲ ಅನ್ನಂತ ಪರಮಾತ್ಮ. ಅದಕ್ಕೆ ವಿಭೂತಿ ಅನ್ನೋದು ಭಾಳ ಶ್ರೇಷ್ಠವಾದ. 3 ಪಟ್ಟು ವಿಭೂತಿ ಒಳಗೆ ಸಂಗಯ್ಯನಿರ್ತಾನ ಅಂತ ಹೇಳ್ತಾರೆ. ಅದಕ್ಕಾಗಿ ಯಾವುದೇ ಇದ್ದರೂ ಕೂಡ, ಎಲ್ಲ ಸಂಪತ್ತಿದ್ರೂ ಕೂಡ ವಿಭೂತಿ ಅನ್ನೋದು ಭಾಳ ಶ್ರೇಷ್ಠವಾದ ಸಂಪತ್ತು. ನಾವು ಸ್ವಾಮಿಗಳಿದೀವಲ್ಲ, ಎಲ್ಲರ ಅಂತ್ಯಕ್ರಿಯೆ ಹೋಗಿದ್ವಿ ಅಂದ್ರೆ ಅವರು ಭಾಳ ಒಂದು ಸ್ವಲ್ಪ ಇದ್ದಿದ್ರಾಗ ಆಚಾರವಂತರು ಅಂತ ಗೊತ್ತಿತ್ತು ಅಂದ್ರೆ ನಮಗೆ, ನಾವೊಂದು ವಿಭೂತಿ 1 ಪತ್ರಿದಾಳ ಹೋಯ್ತಿ. ವಿಭೂತಿ 1 ಪತ್ರಿದಾಳ ಏನು ಹೂವಿನ ಹಾರ ಮಹತ್ವ ಅಲ್ಲ, ಯಾವುದೂ ಅಲ್ಲ, ವಿಭೂತಿನೇ. ಎಷ್ಟು ಹಾರ ಹಾಕಿದ್ರು ತೆಗೆದು ಹೊರಗೆ ಹಾಕ್ತಾರೆ ಅವರು, ಹೊರಗೆ ಹಾಕ್ತಾರೆ. ಬರೀ ಒಂದು ಬಟ್ಟೆ ಒಳಗೆ ಇಟ್ಟು ಬಿಡ್ತಾನೆ. ಆದರೆ ಇಡಬೇಕಂದ್ರೆ ಅದು ಮಣ್ಣಾಗಿರುವಂಥ ವಸ್ತು ಆಗಿರುವಂಥ ವಿಭೂತಿ ಏನು ರೂಪ ಪಡ್ಕೊಂಡು ಸಂಸ್ಕಾರ ಭರಿತವಾದ ಇತ್ತು. ಮೊದಲಿಗೆ ಪ್ರಕೃತಿ ದತ್ತವಾಗಿ ಬಂದಿರುವಂಥ ಹುತ್ತಿನ ಮಣ್ಣ, ಪ್ರಕೃತಿ ದತ್ತವಾಗಿ ಬಂದಿರುವಂಥ ಆಕಳ ಸಗಣಿ, ಅದನ್ನೇನು ಶುದ್ಧೀಕರಿಸಿ ಸಂಸ್ಕೃತಿ ಕೊಟ್ಟು ಸಂಸ್ಕಾರ ಕೊಟ್ಟು ಏನು ಉತ್ಪನ್ನ ಆಗಿತ್ತಲ್ಲ, ಅದು ದೇಹದ ಜೊತೆಗೆ, ದೇಹ ಜೀವಂತವಾಗಿದ್ದಾಗ ಬೇಕು. ದೇಹ ಜೀವ ಬಿಟ್ಟು ಹೋದ ಮೇಲೇನೂ ಕೂಡ ದೇಹಕ್ಕೆ ಅಂತಿಮ ಕ್ಷಣದಲ್ಲಿ ಬೇಕು ವಿಭೂತಿ. ಅದಕ್ಕೆ ಎಂದಿಗೂ ಎಕ್ಸ್ಪೈರಿ ಇಲ್ಲ, ವ್ಯಾಲಿಡಿಟಿ ಇಲ್ಲ, ಕಿಮ್ಮತ್ತು ಕಟ್ಟೋಕ್ಕಾಗಲ್ಲ, ಶಾಶ್ವತವಾದದ್ದು. ಆ ಕಾರಣಕ್ಕಾಗಿ ವಿಭೂತಿಯನ್ನು ಪ್ರತಿಯೊಬ್ಬರು ಹಚ್ಕೋಬೇಕು. ಇವ್ರು ಹಚ್ಕೋಬೇಕು, ಅವ್ರು ಹಚ್ಕೋಬಾರ್ದು ಏನಿಲ್ಲ, ಎಲ್ಲರಿಗೂ ಬೇಕೇ, ಎಲ್ಲರೂ ಪ್ರತಿಯೊಬ್ಬರಿಗೆ ಬೇಕು. ಸುತ್ತೂರಿನ ಶಿವರಾತ್ರೇಶ್ವರ ದೇಶಿಕೇಂದ್ರ ಜಗದ್ದುಗಳಿದ್ರು, ಈಗಿದ್ದವರಲ್ಲ, ಅವ್ರ ಹಿಂದಿನವ್ರು. ಏನು ಮಾಡ್ತಿದ್ರು? ಮುಂಜಾನೆ ವಿಭೂತಿ ಹಚ್ಕೊಂಡು ಬಿಟ್ಟು ಹೊರಗಡೆ ಬಂದು ಕುಂತು ಡೈರಿ ಒಳಗೆ, ತಮ್ಮ ಡೈರಿ ಒಳಗೆ ಭಿನ್ನ ಡೇಟ್ ಅಲ್ಲ, ಬರೀ ಓಂ ನಮಃ ಶಿವ, ಓಂ ನಮಃ ಶಿವ, ಓಂ ನಮಃ ಶಿವ ಬರೀ 15,000 ಬರೆದಿದ್ರಂತ. ಮೈಸೂರು ಅರಸರು ಕೇಳ್ತಾರೆ, ಏನು ರೀ ಬರೀ ಓಂ ನಮಃ ಶಿವ ಬರೆದು ಏನು ಮಾಡ್ತೀರಿ ಅಂತ ಕೇಳ್ತಾರೆ. ಪಾಪ ರಾಜ ಅವನು ಏನು ತಿಳಿದೈತೆ ಅವ್ನು ಕೇಳೋಣ. ಅವ್ರ ಸ್ವಾಮಿಗಳು ಅವ್ರಿಗೇನು ತಿಳಿದೈತೆ ಅವ್ರು ಮಾಡಕತ್ತಾರೆ. ಅವಾಗ ಅಂದನಂತ ಮೈಸೂರು ಅರಸರಿಗೆ, ಸುತ್ತೂರು ಜಗದ್ಗುರುಗಳು, ಈ ಓಂ ನಮಃ ಶಿವ ಅನ್ನೋದೇನಿತ್ತಲ್ಪ, ಈ ವಿಭೂತಿ ಹಚ್ಕೊಂಡು ಕುಂತ್ಕೊಂಡು ದಿನನಿತ್ಯ ಬರಿತಾ ಹೋದಂದ್ರೆ ಅದು ಇವತ್ತಿಲ್ಲ ನಾಳೆ ಅದಕ್ಕೆ ಭಾಳ ಬೆಲೆ ಸಿಗ್ತೈತೆ, ಭಾಳ ಕಿಮ್ಮತ್ತು ಸಿಗ್ತೈತಿ. ಸಾಕ್ಷಾತ್ ದೈವೀ ಸ್ವರೂಪ ನಮ್ಮ ಮನೆಯೊಳಗೇ ವಾಸ ಹೋಗ್ತಾಳೆ, ನಮ್ಮ ಮಠದೊಳಗೆ ವಾಸ ಹೋಗ್ತಾಳೆ. ದೇವರೇ ನಮ್ಮ ಮನೆಯೊಳಗಿರ್ತಾನೆ. ಅವನಂತ ರಾಜ ಹಂಗಂಗೆ ನೋಡು, ಮುಂದೊಂದು ದಿನ ಅವನಿಗೆ ಏನು ಬೇಕಾಗಿತ್ತು ಅದನ್ನು ಕೊಟ್ಟ ತಕ್ಷಣ ಅವನಿಗೆ ಗೊತ್ತಾಗುತ್ತೆ. ಯಾವ ಗುಡ್ಡವನ್ನು ಸುತ್ತಲಿಲ್ಲ, ಯಾವ ಗವಿಯನ್ನು ಸುತ್ತಲಿದೆ ಇರುವಂಥ ಸುತ್ತೂರಿನ ಜಗದ್ಗುರುಗಳು ಮಠದಲ್ಲಿ ಕುಂತ್ಕೊಂಡು ಓಂ ನಮಃ ಶಿವ ಏನು ಬರೆದಿದ್ರು, ಅವರಲ್ಲಿ ಬಂದು ಭಿನ್ನ ಮಾಡಿಕೊಂಡ. ಅವನ ಆಸೆ ನೆರವೇರಿದ ಕಾರಣಕ್ಕಾಗಿ 1500 ಎಕರೆ ಆಸ್ತಿನ ಕೊಟ್ಟ. ಬಿಡಿ ಜತ್ತಿಯವರು
ಈ ದೇಶದ ರಾಷ್ಟ್ರಪತಿ ಆದರು. ಜಮಖಂಡಿಂದಂತ ಹೊಂಟಂಥ ಒಬ್ಬ ಒಕ್ಕಲಿಗ ಮನೆತನದ ಹುಡುಗ ಸದಾಕಾಲ ವಿಭೂತಿ ಹಚ್ಕೊಂತ ಇದ್ದವ ರಾಷ್ಟ್ರಪತಿ ಆದ. ಒಂದು ವಿಭೂತಿಯ ಮಹಿಮೆ ಅದು. ಭೀಮಣ್ಣ ಖಂಡ್ರೆ ಅವರು ಶತಾಯುಷಿಗಳಾದರು, ಧರ್ಮಕ್ಕಾಗಿ ಹೋರಾಟವನ್ನು ಮಾಡಿದರು. ವಿಭೂತಿಯನ್ನು ಹಚ್ಚಿಕೊಂಡು ವಿಭೂತಿನೇ ಸಂಪತ್ತು ಅಂತ ತಿಳ್ಕೊಂಡ್ರು. ನಮ್ಮ ಹತ್ರ ಎಲ್ಲ ಸಂಪತ್ತು ಐತಿ, ಅದನ್ನು ಬಿಟ್ಟು ಬೇರೆದವ್ರಿಗೆ ಹುಡ್ಕೊಂಡ್ವಿ. ಕಂಡುದ ಹಿಡಿಯಲೊಲ್ಲದೆ ಕಾಣುದ ಅರಸಿ ಹೋಗಿತ್ತು ನೋಡ ಅಂತ. ನಮ್ಮ ಎದುರಿಗೆ ಅದ 25 ರೂಪಾಯಿನೋ ಭಾಳ 30 ರೂಪಾಯಿನೋ ಒಂದು ವಿಭೂತಿ ಗಟ್ಟಿ. ಜಾತ್ರೆ ತೊಗೊಂಬರ್ತೀರಿ, ತೊಗೊಂಬರ್ಬಾರ್ದು ಅಂತ ನಾನು ಅನ್ನಂಗಿಲ್ಲ. ಆರಾಗ ಹುಡುಕ್ಯಾಡ್ಬೇಕು. ನಮ್ಗೆ ಬೇಕಾದ ಹುಡುಕ್ಯಾಡ್ ತೊಗೊಳಂಗಿಲ್ಲ. ಚಲೋ ಶುದ್ಧವಾದಂಥ ಆಕಳ ವಿಭೂತಿನ ಹೆಂಗೆ ಮಾಡ್ತಾರೆ ಶಿವಮಂದಿರ ವಿಭೂತಿ? ಚೆನ್ನಾಗಿ ಕೊಳ್ಳ ಲಿಂಗಿರಬೇಕು, ಅವ್ರಿಗೆ ನಾಯಿ ಕಡ್ದಿರಬಾರ್ದು, ಹಾವು ಮುಟ್ಟಿರಬಾರ್ದು, ಅಂಥವ್ರಿಗೆ ಕೆಲ್ಸಕ್ಕೆ ಇಟ್ಕೊತಾರೆ. ಅವರು ಆಕಳ ಮೆಸ್ಕೊಂಬರ್ತಾರೆ, ಮೆಸ್ಕೊಂಡು ಬಂದು ಆಕಳ ಕಟ್ತಾರೆ. ಕಟ್ಟಿ ಆದಮೇಲೆ ಎಲ್ಲ ಸೆಗಣಿನೂ ಅವರೇ ಬೆಳೀತಾರೆ, ಒಂದು ಕಡೆ ಕೂಡಿ ಹಾಕ್ತಾರೆ. ಅದಕ್ಕೆ ಬೇಕಾದಂಥ ಹುತ್ತಿನ ಮಣ್ಣನ್ನು ತೊಗೊಂಬರ್ತಾರೆ, ಅದನ್ನು ಸೆಗಣಿ ಒಳಗೆ ಕಲಿಸ್ತಾರೆ. ಮತ್ತು ಆಕಳ ಗಾತನೂ ಅದರ ಕಲಿತೈತಿ. ಎಲ್ಲ ಕಲಿತು ಆದಮೇಲೆ ಅದನ್ನು ಮತ್ತೆ ಒಣಗಿದ ಮೇಲೆ ಸ್ನಾನ ಮಾಡಿಬಿಟ್ಟೆ ಪ್ರತಿಯೊಂದು ದಿನನಿತ್ಯದ ಕೆಲಸವನ್ನು ಸ್ನಾನ ಮಾಡೇ ಮಾಡ್ತಾರೆ. ಸುಡ್ತಾರೆ ಚೆನ್ನಾಗಿ. ಸುಟ್ಟು ಎಲ್ಲ ಆದಮೇಲೆ ಒಂದು ಗಡಿಗೆ ಹಾಕಿಡ್ತಾರೆ. ಅದನ್ನು ಗಡಿಗೆ ಒಳಗೆ ಹಾಕಿ ಬೂದಿಯನ್ನು ಇಟ್ಟು ಅದನ್ನು ಸೋಸ್ತಾರೆ. ಸಣ್ಣಗೆ, ಭಾಳ ಸಣ್ಣಗೆ, ಬಾರಿಕ್ ಮೈದಾ ಹಿಟ್ಟು ಬಂದಾಗ ಬರ್ಬೇಕು. ಸೋಸ್ತಾರೆ. ಸೋಸಿ ಮತ್ತೊಂದು ಗಡಿಗೆ ಹಾಕಿಡ್ತಾರೆ. 7 ಗಡಿಗೆ ಒಳಗಿಡ್ತಾರೆ. 7 ಗಡಿಗೆ ಒಳಗೆ ಶುದ್ಧವಾಗಿ ಬರುವಂಥ ವಿಭೂತಿಯನ್ನು ತಯಾರು ಮಾಡಿ ನಮಗೆ ಕೊಡ್ತಾರೆ ಸ್ವಾಮಿಗಳಿಗೆ. ಅದಕ್ಕೆ ಕ್ರಿಯಾಗಟ್ಟಿ ಅಂತ ಕರೀತಾರೆ. ಪೂಜಾ ಕುಂತಾಗ ಹಚ್ಕೋಬೇಕ್ರಿ ಮುತ್ಯ ಅಂತ ಹೇಳ್ಕೊಡ್ತಾರೆ. ಆಯ್ತಪ್ಪ. ಇನ್ನು 3 ಗಡಿಗೆ ಆದಮೇಲೆ ತೆಗಿತಾರೆ ಒಂದು ಬೂದಿಯನ್ನು. ಅದನ್ನು ಚೌಕ ಮಾಡ್ತಾರೆ. ಅದನ್ನು ಅಷ್ಟಪದಿ ಮಾಡ್ತಾರೆ, ಚಟ್ಕೋನ ಆಕಾರದಾಗ ಮಾಡ್ತಾರೆ. ಆ ವಿಭೂತಿನ ಕೊಡ್ತಾರೆ. ಅದು ಭಕ್ತರಿಗೆ ನೀವು ಜಾಕ ಮಾಡ್ರೆ ಹಚ್ಕೋರಿ, ಜಾಕ ಇರಲಾರ್ದಾರ ಹಚ್ಕೋರಿ, ಸಾದಾ ಗಟ್ಟಿ ಅಂತ ಕರೀತಾರೆ. ಅದು ಆದಮೇಲೆ ಪ್ರವಾಸದ ಗಟ್ಟಿ ಅಂತ ಕೊಡ್ತಾರೆ ಮಂದಿರದಾಗ. ಪ್ರವಾಸ ಗಟ್ಟಿ ಅಂದ್ರೆ ಇಷ್ಟೇ ಇರ್ತಾವೆ, ಚಾಕ್ಲೇಟ್ ಇದ್ದಂಗೆ. ಗಾಡಿ ಇಟ್ಕೊಳ್ತಾವೆ. ಎಲ್ಲಾರು ಕಾರ್ಯಕ್ರಮಕ್ಕೆ ಹೊಂಟಿಯಪ್ಪ ವಿಭೂತಿ ಹಚ್ಕೋಬೇಕಂತ ಅನ್ನಿಸ್ತು, ಪಟ್ರನ್ನು ತೆಗೆದ ಹಚ್ಕೊಳ್ದ ಮಡ್ದಾಗಿಂದ ಈಗ ಬಂದನು ಮುತ್ಯ ಅನ್ಕೋಬೇಕು ತಿಳ್ತಾರೆ. ಅದಕ್ಕೆ ನಿಮಗೆ ಯಾರು ಬಲಿ ತೊಗೊಂಡ್ರೆ ವಿಶ್ವಾಸ ಐತೆ ಅಂಥವ್ರ ಬಲಿ ತೊಗೊರಿ. ಅದು ತುಪ್ಪರ ಇರಲಿ, ಹಾಲರಿರಲಿ, ಮೊಸರಿರಲಿ, ಮಜ್ಜಿಗೆ ಇರಲಿ, ವಿಭೂತಿರಿರಲಿ, ಆಕಳದ್ದ ಅಂತ ಗೊತ್ತಿದ್ಬೇಕು. ಯಾಕಂದ್ರೆ 9 ಗಿಡದಾಗ ಪಂಟೆಗಳನ್ನು ತಂದು ಅವುಗಳನ್ನು ಸುಟ್ಟು ಬೂದಿ ಮಾಡ್ಕೊಂಡು ಶಕ್ತಿ ಅಂತಿಲ್ಲ. ಆಕಳ ಎಲ್ಲ ಕಡೆ ಅಡ್ಡಾಡಿ ಉತ್ಕೃಷ್ಟವಾದದ್ದನ್ನು ಮೇಯ್ದುಬಿಟ್ಟು ಮನೆಗೆ ಬಂದು ಉತ್ಕೃಷ್ಟವಾದಂಥ ಸಗಣಿ ಆಗ್ತೈತಿ, ಗಂಜಳ ಆಗ್ತೈತಿ. ಒಂದೇ ದಿನ ಬರ್ತೈತಿ ಮನೆ ಶಾಂತಿಗೆ. ಬಂದ್ರೇ ಜೀವನದ ಉದ್ದಕ್ಕೂ ಒಳ್ಳೇದಾಕೈತೆ ಅಂದ್ರೆ ಮತ್ತು ಮನೆಗಿದ್ರೆ ಹೆಂಗೆ ಆಗ್ಲಿಕ್ಕಿಲ್ಲ? ಮನ್ಯಾಗ ಆಕಳಿದ್ರೆ ಹೆಂಗೆ ಆಗ್ಲಿಕ್ಕಿಲ್ಲ? ಭಾಳ ಮಂದಿ ಹೆಣ್ಮಕ್ಳದ್ರಿ ತಪ್ಪು ತಿಳ್ಕೊಬೇಡ್ರಿ ನಮ್ಮ ಬಗ್ಗೆ. ಹೆಂಗೆ ಕೇಳ್ತಾರೆ ಬಂದಂದ್ರೆ ಅವ್ರ ಮನೆ ಒಕ್ಕಲ್ತನ ಇರಬಾರ್ದು ನೋಡ್ರಿ, ಹಳ್ಳ್ಯಾಗ ಮನೆ ಇರಬಾರ್ದು. ಆಮೇಲೆ ಒಕ್ಕಲ್ತನ ಮಾಡಬಾರ್ದು. ಮತ್ತು ಅವನು ಸಿಟಿಯಾಗಿರ್ಬೇಕು, ನಾವು ಸಿಟಿಯಾಗಿರ್ಬೇಕು. ಏನು ಮಾಡೋರು? ಮಾಡ್ರಿ ಏನು ಹೇಳ. 1 ಲೀಟ್ರ್ ಹಾಲು ಎಷ್ಟು ರೀ? 60. ಯಾಕೆ ಸ್ವಾಮಿಗಳಲ್ಲ, ಮಂದಿ ಕೊಟ್ಟಿದ್ರೆ ಉಂಡು ಬೆಳೆದಿರ್ತೀವಿ ನಾವು, ಗೊತ್ತಿರಲ್ಲ. ಒಂದು ದಿನಕ್ಕೆ 60. ಒಂದು ಆಕಳಿದ್ರೆ ಗೊಬ್ಬರ ಸಿಗ್ತದೆ, ಗಂಜಳ ಸಿಗ್ತದೆ, ಮನೆ ವಾಸ್ತು ಸರಿಯಾಗುತ್ತೆ, ಮನೆಯೊಳಗೆ ಲಕ್ಷ್ಮಿ ಇರ್ತಾಳೆ. ಮನೆ ಮುಂದೆ ಬಂದಂಥ ಆಕಳಿಗೆ ರೊಟ್ಟಿ ಕೆಡ್ತೀರಿ, ಅವಾಗ ಭಾಳ ಖುಷಿಯಾಗುತ್ತೆ. ನಮ್ಮ ಮನೆಯೊಳಗೆ ಬಂದುಬಿಡ್ತೀರಿ ಆಕಳ ಅಂತ ಹೇಳ್ತಾರೆ. ಬಂದುಬಿಡ್ತಾ ಕಟ್ಕೋಬೇಕಿಲ್ಲ. ಕಟ್ಕೊಳ್ಳೋದು ಆಗಂಗಿಲ್ಲ ರೀ. ಯಾರು ಬೆಳಿಬೇಕು, ಯಾರು ತೊಳಿಬೇಕು, ಯಾರು ತಿಕ್ಕಬೇಕು? ಮನೆಯ ವಾಸ್ತು ಇದ್ದಿಲ್ಲ ಹಿಂದಿನ ದಿನಕ್ಕೆ. ಎಲ್ಲೋ ಗುಡಿ ಒಳಗೆ ವಾಸ್ತು ಇದ್ದು, ಹಿಂದಿನ ಮನೆಯೊಳಗೆ ವಾಸ್ತು ಇದ್ದವನಪ್ಪ.
ನಮ್ಮ ಮನೆ ನಿಮ್ಮ ಮನೆಗೆ ಎತ್ತಿರ್ತೈತಿ, ನಿಮ್ಮ ಮನೆ ಮತ್ತೊಬ್ಬರ ಮನೆಗೆ ಎತ್ತಿರ್ತೈತಿ. ಯಾರ್ದು ಮನೆ ನೋಡೋದಕ್ಕೂ ಅದು ಒಂಥರ ಆಗುತ್ತೆ. ನಮ್ಮ ಅಜ್ಜಾರು ಭಾಳ ಚಂದ ಹೇಳ್ತಾರೆ, ನೊಣಕೆರೆ ಅಜ್ಜಾರು. ಅವ್ರಿಗೆ ಸಮಾಧಾನ ಬೇಕು, ನಾವು ಹೇಳಬೇಕಾಗತ್ತೆ, ಹೇಳ್ತೀವಿ. ಅವ್ರು ಬಿಚ್ಚಿ ಕಟ್ಕೊಳಕ್ಕಾಗಂಗಿಲ್ಲ, ನಾವು ಹೊಳ್ಳಿ ಕೇಳಕ್ಕೂ ಹೋಗಂಗಿಲ್ಲ. ಐಮೂಲೆ ಆಗೈತೆ ಎಲ್ಲಕ್ಕೆ ಬಿಚ್ಚಿ ಕಟ್ಕೊಳಕತ್ತ. ಬಾಜುದವ್ರ ಮನೆ ಬೇರೆದವ್ರು ಇರ್ತೈತಿ. ಒಂದು ದೊಡ್ಡ ಮನೆ ಇರ್ತೈತಿ, ಅದ್ರ 4 ಮಂದಿ ಅಂತಂದು ಇರ್ತೀವಿ. ಒಬ್ಬನಿಗೆ ಯಾರ ಮೂಲಿ ಬರ್ತೈತಿ, ಅವ ಹೆಂಗಂತಾನ ಸುಮ್ಮನೆ ಇರಬೇಕಲ್ಲ. ಹೊಲ 1 ಎಕರೆ ನಿನಗೆ ಹೆಚ್ಚಿ ಕೊಟ್ಟಿವಿ, ನೀ ಮೂಲೆ ಇದ್ದಿದ್ದು ಮನೆ ತೊಗೊಂತಾರೆ ಹಿರಿಯರು. ಇರ್ತಿದ್ದಿರು ಇಲ್ಲ ಮಾರಿ ಹೋಗೋನಿಗೆ. ಇವೆಲ್ಲ ಸಮಸ್ಯೆ ಬರಬಾರ್ದಂದ್ರೆ ಮನೆಯೊಳಗೆ ಒಂದು ಆಕಳ ಇರಬೇಕು. ಎದ್ದ ತಕ್ಷಣ ಆಕಳ ಮುಖ ನೋಡ್ಬೇಕು, ಆಕಳ ಬಾಲಕ್ಕೆ ನಮಸ್ಕಾರ ಮಾಡಬೇಕು, ಆಕಳ ಗೋಮೂತ್ರ ಮನೆಯೆಲ್ಲ ಹೊಡಿಬೇಕು. ಎಲ್ಲೋ ಇರುವಂಥ ಆಕಳ ಮೂತ್ರವನ್ನು ತಂದು ಇಲ್ಲಿ ಗೋಮೂತ್ರವನ್ನು ತಂದು ಮನೆಯಾಗ ಹೊಡಿತೀವಿ, ಶುದ್ಧ ಆಗ್ತದೆ. ಒಂದು ದಿನ ಬಂದು ಹೋದ್ರೆ ಇಡೀ ನಮ್ಮ ಜಗ ಶುದ್ಧ ಆಗುತ್ತೆ. ಅದಕ್ಕಿಂತಲೂ ಶ್ರೇಷ್ಠವಾದ ಕೆಲಸ ಆಕಳನ್ನು ಜೋಪಾನ ಮಾಡೋದು. 33 ಕೋಟಿ ದೇವತೆಗಳದಾವಂತ ಎಲ್ಲರಿಗೂ ಗೊತ್ತದ. ಆರ ಪೂಜೆ ಮಾಡಕ್ಕೆ ತಯಾರಿದ್ದೀವಿ, ಆರ ಮನ್ಯಾಗ ಕಟ್ಟಿ ಅದಕ್ಕಿಟ್ಟು ಹುಲ್ಲು ಹಾಕಕ್ಕೆ ಸಗಣಿ ಬೆಳ್ಯಾಕೆ ಒಲ್ಲಾಗೈತಿ. ಇದು ಮುಂದೊಂದು ದಿನ ಹೆಂಗಾಗತ್ತಂದ್ರೆ ಓಲ್ಡ್ ಏಜ್ ಹೋಮ್ ಅಂತದ, ವಯಸ್ಸಾಧಾರಣ ಇಟ್ಕೊಳ್ಳುವಂಥ ವಯೋವೃದ್ಧರ ಕೇಂದ್ರಗಳಂತವ. ಹಂಗೆ ಆಕಳನ್ನು ನಾವು ನಮ್ಮದು ಗೋಶಾಲೆ ಐತಿ, ಯಾರು ನಮ್ಮ ಗುಡಿಗೆ ಕೊಡ್ತಾರೆ ಅವ್ನು ಅಷ್ಟೇ ಸಾಕ್ತೀವಿ ನಾವು. ಖರೀದಿ ಅಂತೂ ತರಂಗಿಲ್ಲ, ಮತ್ತು ಖರೀದಿ ತರದಂತೂ ಸುಳ್ಳು. ಜಗ್ಗ ಹಾಲು ತರಬೇಕು, ಹೈನ ಮಾಡಬೇಕು, ಇದನ್ನಂತೂ ಸುಳ್ಳು. ಯಾಕಂದ್ರೆ ನಮ್ಮ ಗುಡಿಗೆ ಯಾರ ಕೊಡ್ತಾರೆ, ಅವನು ಕುಲ ಬಿಟ್ಟು ಅಂದ್ರೆ ಇವತ್ತು ರಾತ್ರಿ ನಾಳೆ ಏನಾಗೈತಿ ಕಳ್ತನ ಮಾಡೋರು ಹೆಚ್ಚಾಗ. ಆಕಳ ಕಳ್ತನ ಮಾಡಿ ಕಡ್ದು ಮಾಸ ಮಾಡಿಕೊಂಡು ಮಾರ್ಕೊಂಡು ರೊಕ್ಕ ತಿಂತಾರೆ. ಆ ಪಾಪ ನಮ್ಮ ಗುಡಿ ಸುತ್ತುವಂಥದ್ದು. ಅದು ಆಗ್ಬಾರ್ದಂತಂದು ಇದ್ರಾಗ ಸಿಸ್ಟಮೆಟಿಕ್ ಆಯ್ದಂತ ಒಂದು ಗೋಶಾಲೆ ಮಾಡಿ. ಅದಕ್ಕಾಗಿ ನೀವೆಲ್ಲರೂ ಒಕ್ಕಲಿಗರಿದ್ದೀರಿ, ಭಾಳ ಚೆನ್ನಾಗಿ ಆಲೋಚನೆ ಮಾಡಿರಿ. ನಮಗೆ ಬೇಕಾದಂಥ ಸಂಪತ್ತು ಅಂದರೆ ವಿಭೂತಿ. ಆಕಳ ಸಾಕಾಗಲಿಲ್ಲ ಅಂದ್ರೆ ಇಲ್ಲ, ವರ್ಷಕ್ಕೆ 1 ಸಲ 2 ಸಲ 4 ಸಲ ಎಲ್ಲಿ ಸಮೀಪ ಅದಾವ ಅಲ್ಲಿ ಹೋಗಿ ಆಕಳಿಗೆ ಹುಲ್ಲು ಹಾಕಿ ಬರ್ರಿ, ಆಕಳ ಬೆನ್ನ ತಿಕ್ಕಿ ಬರ್ರಿ, ಆಕಳ ಮೈ ಒರೆಸಿ ಬರ್ರಿ. ಮುಟ್ಬೇಡ ಗುತ್ತದ ಇಲ್ಲಿ ಊಟದಾಗ ದೋಷ ಬಂತಂದ್ರೆ ಏನು ಮಾಡ್ತಾರೆ ಶಾಸ್ತ್ರಿಗಳ, ಪೂರಾ ಬುಡಕಾಸಿ ಮ್ಯಾಗಾಸಿ ತೊಗೊಂಡು ಕೊಡ್ತಾರೆ. ನನಗೆ ಪಾಪ ಹತ್ತು ಬರದಪ್ಪ ಮರ, ಏನು ಮಾಡ್ತೀವಿ ಮಾಡು ಮಾರ ಶಾಸ್ತ್ರಿ, ಎಲ್ಲ ಆಯ್ತಲ್ಲ ಆಕಳಿಗೆ ಹತ್ತಲ್ಲಕ್ಕ. ಮಗ ನಕ್ಷತ್ರ ಬಂದೈತಿ, ಮೂಲ ನಕ್ಷತ್ರ ಬಂದೈತಿ, ಆಶ್ಲೇಷ ನಕ್ಷತ್ರ ಬಂದೈತಿ, ಜ್ಯೇಷ್ಠ ನಕ್ಷತ್ರ ಬಂದೈತಿ. ಈ ನಕ್ಷತ್ರಗಳೆಲ್ಲ ದೋಷ ಅದಾವೆ. ತಂದು ನೇರವಾಗಿ ಕುಸಿನ ಮಾರಿ ನೋಡ್ಬಾರ್ದಂತ ಶಾಸ್ತ್ರ ಐತಿ, ತಿಳಿತಿಲ್ಲ. ಅವಾಗ ಹೆಂಗೆ ಮಾಡ್ಬೇಕ್ರಿ, ಮೊದಲಿಗೆ ಒಂದು ಪೂಜೆ ಮಾಡಬೇಕು, ಆಮೇಲೆ ಆಕಳಕ್ಕೆ ಗೋ ಪ್ರಸವ ಶಾಂತಿ ಮಾಡಬೇಕು, ಅಂದ್ರೆ ಸರಿಯಾಗುತ್ತೆ. ಅಂದ್ರೆ ಆಕಳು ಹೊಟ್ಯಾಗನೇ ಹುಟ್ಟ್ಯಾಳ, ಹೆಣ್ಣರಿರಲಿ ಗಂಡರಿರಲಿ, ಅವ ನೋಡ್ತೀರಿ. ಎಣ್ಣೆ ನೋಡು ಅಂತ ಆಕಳ ಇರಲಾರ್ದ ಮನೆ ನೋಡ್ರಿ, ಒಕ್ಕಲ್ತನ ಇರಲಾರ್ದ ಮನೆ ನೋಡ್ರಿ, ಗೋರ್ಮೆಂಟ್ ನೌಕರಿ ಇದ್ದವನ ಮನೆ ನೋಡ್ರಿ. ಮತ್ತು ಅವರು ನಿಮ್ಮ ಮನೆಗೆ ಕೊಡ್ಬೇಕಾದ್ರೆ ಅದಕ್ಕಾಗಿ ನಮಗೆ ವೀರಶೈವ ಧರ್ಮದವ್ರಿಗೆ ಬೇಕಾದಂಥದ್ದು ಮುಖ್ಯವಾಗಿ ವಿಭೂತಿ. ಆ ದೃಷ್ಟಿಯನ್ನು ಇಟ್ಕೊಂಡು ಅಟ್ಲೀಸ್ಟ್ ವರ್ಷದಾಗ 2 ಸಲನೋ 4 ಸಲನೋ 3 ಸಲನೋ ಎಲ್ಲಿ ಗೋಶಾಲೆ ಅದಾವೆ ಅಥವಾ ಯಾರ್ದಾರ ಮನ್ಯಾಗ ಆಕಳದವು ಒಂದಿಷ್ಟು ಹಿಂಡಿ, ಒಂದಿಷ್ಟು ಬೂಸ, ಒಂದು ಇಡೀ ಹುಲ್ಲ ಹಾಕಿ ಬೆನ್ನ ತಿಕ್ಕಿ ಬರ್ರಿ. ಮಕ್ಕಳು ಕರ್ಕೊಂಡು ಹೋಗಿ. ನಿಮ್ಮ ಮನ್ಯಾಗ ಕಟ್ಟೋಕ್ಕಾಗಂಗಿಲ್ಲಪ್ಪ, ಜಾಗ ಇಲ್ಲ, ಅನಾನುಕೂಲ ಐತಿ, ಆಗಂಗಿಲ್ಲ, ಹೋಗಿ ಅದಕ್ಕೆ ಮಾಡಿಬರ್ರಿ. ಹಂಗಾರೆ ಪುಣ್ಯ ಸಿಗಲಿ ನಿಮ್ಗೆ. ನಮಗೆ ಬೇಕಾದಂಥ ಸೆಟ್ಗೆ ಬರೆದಂಥ ಕೆಟ್ಟ ಹಣೆ ಬರವನ್ನು ಶುದ್ಧ ಮಾಡುವಂಥ ಶಕ್ತಿ ಇರೋದು ವಿಭೂತಿ. ಆ ವಿಭೂತಿಯನ್ನು ಕೊಡುವಂಥದ್ದು ಯಾವುದು? ಆಕಳ. ಆಕಳಿಗೆ ಒಂದು ಪುಣ್ಯದ ಕೆಲಸ ಮಾಡೋಕ್ಕಲ್ಲ, ಹೋಗಿ ನಮಸ್ಕಾರ ಮಾಡಿಬರೋಕ್ಕಲ್ಲ, ಒಂದಿಷ್ಟು ಹುಲ್ಲು ಹಾಕಿ ಬರೋಕ್ಕಲ್ಲ. ಬೀಗ್ ಕಟ್ಟಿದಾಗ ನೀರು ಕೊಡ್ತಾರೆ, ಅವ್ರಿಗೆ ಭಾಳ ಪುಣ್ಯ ಬಂತು ಅಂತ ಹೇಳ್ತೀವಿ. ಮನ್ಯಾಗೆ ಇರ್ತಾನೆ ಅವನು, ನಾವು ಅಲ್ಲೇ ಮನ್ಯಾಗ ಕುಂತಿರ್ತೀವಿ, ಬಂದು ಪಟ್ಟನ ನೀರು ಕೊಡ್ತಾನೆ, ಬೀಗ್ ಕಟ್ಟಿ ತೊಗೊಂಡು ನೀರು ಕುಡಿ ಅಂತಂದು. ಮ್ಯಾ ನೋಡು ಅಂತ ಹೇಳ್ತಾರೆ. ಅದಕ್ಕಾಗಿ ಜೀವನದ ಮಾನವನ ಬದುಕಿನ ಸೋಪಾನ ಅಂದ್ರೆ ಗುರುವಿಗೂ ವಿಭೂತಿ ಬೇಕು, ಲಿಂಗಕ್ಕೂ ವಿಭೂತಿ ಬೇಕು, ಜಂಗಮಗೂ ವಿಭೂತಿ ಬೇಕು. ಈ 3 ವಸ್ತುಗಳು ಪೂಜ್ಯ ವಸ್ತುಗಳು, ಪೂಜೆ ಮಾಡಿಸ್ಕೊತವು.
ಗುರುನು ಪೂಜೆ ಮಾಡಿಸ್ಕೊತಾನೆ, ಲಿಂಗನ ಪೂಜೆ ಮಾಡಿಸ್ಕೊತದ, ಜಂಗಮನ ಪೂಜೆ ಮಾಡಿಸ್ಕೊತಾನೆ. ಅವರನ್ನು ಪೂಜೆ ಮಾಡುವಂಥ ಮೊದಲನೇ ವಸ್ತು ಯಾವುದು? ವಿಭೂತಿ. ಪೂಜೆಗೆ ಏನೇನು ಬೇಕು ಹೇಳ್ರಿ? ಪೂಜೆಗೆ ಕುಂತ್ರಪ್ಪ ಏನೇನು ಬೇಕು? ವಿಭೂತಿ ಬೇಕು, ಹೂವು ಬೇಕು, ಊದಿನ ಕಡ್ಡಿ, ನೀರು, ಇಷ್ಟಾರು ಸಾಕಲ್ಲ. ಭಕ್ತಿ ಬೇಕು ಮೊದಲಿಗೆ. ಭಕ್ತಿ ಇರದೇ ಇದ್ರೆ ಏನು ಸಾಮಾನು ಇದ್ದರೂ, ಬೆಳ್ಳಿ ಸಾಮಾನು ಇದ್ರೆ ಕಿಮ್ಮತ್ತಿಲ್ಲ, ಬಂಗಾರ ಸಾಮಾನು ಇದ್ರೆ ಕಿಮ್ಮತ್ತಿಲ್ಲ. ಸೌರಾಷ್ಟ್ರ ಸೋಮನಾಥ ಮಾದಾರ ಚೆನ್ನೈನ ಮನೆಗೆ ಉಣ್ಣಾಕ ಹೋಗಿದ್ದಂತ. ಕೃಷ್ಣ ಪರಮಾತ್ಮ ಕನಕದಾಸನ ಧ್ವನಿಗೆ ಹೋಗೊಟ್ಟು ಬಾಗಿಲ ತೆರೀಲಾರ್ದೆ ಹಿಂದಿನ ಬೆನ್ನುಗಾಡಿ ಹೊಡೆದು ಅವನಿಗೆ ದರ್ಶನ ಕೊಟ್ಟಿದ್ದಂತ. ನಾವು ಹೇಳುವಂಥ ಮಾತು ಕೇಳಿ ದೇವ್ರು ಓಡೋದಂದ್ರೆ ಏನು ಮಾಡ್ತೀರಿ? ನಾನು ನಮ್ಮ ಗೆಳೆಯ ಇಬ್ಬರು ಕಲ್ತು ಬಂದೀವಿ, ನಮ್ಮ ಗೆಳೆಯಾಗ ಏನು ಹೆಚ್ಚಿ ಕೊಡ್ತಿಲ್ಲ, ಅದಕ್ಕಿಂತ ಹೆಚ್ಚಿಗೆ ನಾನು ಕೊಡು, ಬೇಕಂದ್ರೆ ಅವ್ನಿಗೆ ಒಂದು ಸ್ವಲ್ಪ ಕಮ್ಮಿ ಕೊಟ್ಟರು ಚಿಂತಲ್ಲ, ನನಗೆ ಹೆಚ್ಚಿ ಕೊಡು. ದೇವ್ರೇನಂತಾನೆ? ಭಕ್ತಿ ಮಾಡಕ್ಕೆ ಬಂದೀವೋ ಏನು ಮಾಡಕ್ಕೆ ಬಂದೀವಿ? ಆ ಕಾರಣಕ್ಕಾಗಿ ಮನಸ್ಸನ್ನು ಸ್ವಚ್ಛ ಇಟ್ಕೋಬೇಕು. ಭಕ್ತಿ ಇರಬೇಕು, ನಿಶ್ಚಲವಾದಂಥ ಭಕ್ತಿ. ಪೂಜೆ ಮಾಡುವತ್ತಿ ನೀರು ಬೇಕು, ನೀ ಇರಬೇಕು. ನೀರು ಬೇಕಲ್ಲ, ನೀ ಇರಬೇಕು. ಭಕ್ತಿಯನ್ನು ತುಂಬಿಕೊಂಡು ನೀ ಇದ್ದೆ ಅಂದ್ರೆ ಎಲ್ಲ ಸಂಪತ್ತುಗಳು ನಿಮ್ಮ ಮನೆಗೆ ಬರ್ತಾವು, ನಿಮ್ಮನ್ನು ಬೆನ್ನ ಹತ್ತಿ ಬರ್ತಾವು. ಇರದೇ ಇದ್ದರೆ ಯಾವ ಸಂಪತ್ತು ಬರಲ್ಲ. ಬಂದು ಭಾಳ ಮಂದಿ ಹೇಳ್ತಾರೆ, ನಾನು 108 ಪತ್ರಿ ಎರ್ಸೀನಿ ರೀ ಶ್ರಾವಣದಾಗ, ಶಿವರಾತ್ರಿ ದಿನ 108 ಮುತ್ತಲು ಹೂವು ಎರ್ಸೀನಿ ರೀ, ಏನು ಮಾಡಿದ್ರು ಹಾಯ್ದಾಗಲ್ಲ ಐತಿ, ಅದೇನೋ ಅನ್ಬೇಕಂದ್ರಿ, ಅದು ಮಂತ್ರ ಅಂದೀನಿ, ಇದು ಅನ್ಬೇಕಂದ್ರೆ ಇದು ಅಂದೀನಿ, 9 ದಿನ ದಸರಾದಾಗದು ಉಪವಾಸ ಮಾಡಿದೀನಿ, ಮಾಡೀನಿ. ಸ್ವಚ್ಛವಾದಂಥ ಮನಸ್ಸಿರದೇ ಇದ್ರೆ ಯಾವುದನ್ನು ಫಲ ಸಿಗಂಗಿಲ್ಲ, ಯಾವ್ಯಾವುದು ಫಲ ಸಿಗಂಗಿಲ್ಲ. ಸುಧಾಮ ಶ್ರೇಷ್ಠವಾದಂಥ ಜ್ಞಾನಿನೇ, ಆದರೆ ಅವನನ್ನು ಪೂಜೆ ಮಾಡುವಂಥ ಕೃಷ್ಣ ಪರಮಾತ್ಮ ಸಾಕ್ಷಾತ್ ದೇವರೇ. ಆದ್ರೆ ಆತ ನೋಡಿ ಹೇಳ್ತಾನೆ, ಚಟ್ಗ್ಯಾವ ಹಿಂಗೆ ಬರ್ದಾಳೆ, ಶುದ್ಧ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂದ್ರೆ ವಿಭೂತಿನೇ ಹಚ್ಕೋಬೇಕಂತ ಹೇಳಿದ. ಸಿದ್ಧಗಂಗಾ ಶಿವಕುಮಾರ ಮಹಾಸ್ವಾಮಿಗಳು ಕೂಡ ತಮ್ಮ ಜೀವಿತದ ಕೊನೆಯ ತುದಿಯವರೆಗೂ ಕೂಡ ವಿಭೂತಿಯನ್ನು ಹಚ್ಕೊಂಡ್ರು. ಎಲ್ಲರೂ ಪ್ರತಿಯೊಬ್ಬರ ಬದುಕಿನಲ್ಲಿ ವಿಭೂತಿ ಭಾಳ ಶ್ರೇಷ್ಠ. ವಿಭೂತಿ ಇಲ್ಲದೆ ಜೀವನವಿಲ್ಲ. ಅಷ್ಟಾವರಣದಲ್ಲಿ 4ನೇ ಹಂತದಲ್ಲಿ ಬಂದಿದ್ದೇವೆ. ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ತೀನಿ, ವಿಭೂತಿ ಚೆನ್ನಾಗಿದ್ದು ಚಲೋ, ಇಲ್ಲಪ್ಪ ಅಂತಂದ್ರೆ ನಾಳೆ ನಾಡ್ದು ಎಲ್ಲರ ಶರಣಪ್ಪನ ಗುಡಿಗಾರ ಹೋಗ್ಲಿ, ಕೊತ್ತ ಬಸವನ ಗುಡಿಗಾರ ಹೋಗ್ರಿ, ಎಲ್ಲರೂ ಹೋಗ್ರಿ, ಚಲೋ ವಿಭೂತಿ ತಂದು ಮಾತ್ರ ದಯಮಾಡಿ ಇಟ್ಕೊರಿ. ಸುಮ್ಮನೆ ಯಾರೋ ಮಾಡ್ಯಾರ ಯಾರೋ ಮಟ್ಟ್ಯಾರ ಇವೆಲ್ಲ ಕತ್ತಿ ಕೆಲ್ಸಕ್ಕೆ ಬರಲ್ಲ. ವಿಭೂತಿ ಚೆನ್ನಾಗಿ ಹಚ್ಕೊಳಕ್ಕೆ ಕಲ್ತೀವಿ ಅಂದ್ರೆ ಭಾಳ ಚೆನ್ನಾಗಿ ಒಂದು ಥರ ಹಚ್ಕೋಬೇಕು. ಬರೀ ನೋಡಿದರೆ ಸಂಪತ್ತು ಸಿಗ್ತೈತಿ. ಕುಂಬಾರ ಗುಂಡಯ್ಯನಿಗೆ, ಕುಂಬಾರ ಗುಂಡಯ್ಯ ಕಾಯಕ ಮಾಡುವಂಥ ವ್ಯಕ್ತಿಯ ನಮ್ಮ ಮುಖವನ್ನು ನೋಡಿದಂಥ ಸಾಹುಕಾರನಿಗೆ ಅರ್ಧ ಅಂಡೆ ಬಂಗಾರ ಸಿಗ್ತೈತೆ ಅಂದ್ರೆ ಇದೇನು ನೈಜಕತೆ ಐತಿ, ಇದೇನು ಕಾಲ್ಪನಿಕ ಕತೆ ಅಲ್ಲ. 20ನೇ ಶತಮಾನದಲ್ಲಿ ಆಗಿ ಹೋದಂಥ ಶಿವಕುಮಾರ ಮಹಾಸ್ವಾಮಿಗಳು ಬೆಡ್ಡಿನಲ್ಲಿ ಇದ್ದಾಗಲೂ ಕೂಡ ವಿಭೂತಿಯನ್ನು ಹಚ್ಕೊತಿದ್ರು. ಪೂರ ನಿತ್ರಾಣಾಗಿದ್ದು ಅಂದರೂ ವಿಭೂತಿ ಹಚ್ಕೊತಿದ್ರು. ಅದಕ್ಕಾಗಿ ತಾವುಗಳೆಲ್ಲ ತಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ತಮ್ಮ ಮನೆಯವರಿಗೆ ಎಲ್ಲರಿಗೂ ತಿಳಿಸಿ ಹೇಳ್ಬೇಕು, ವಿಭೂತಿ ಹಚ್ಕೋಬೇಕು. ಒಂದು. ಎರಡನೇದ್ದು ಅಂದ್ರೆ ಶುದ್ಧವಾದಂಥ ಕುಂಕುಮ ನೀವೇ ತಯಾರು ಮಾಡ್ಕೋರಿ. ಇಲ್ಲ ಎಲ್ಲಿ ಸಿಗ್ತೈತಿ ಕೇಳಿ ಕ್ಯಾಸ್ತವ್ರಿ. ಸುಮ್ಮನೆ ಹನಿ ಎಲ್ಲ ಅಲರ್ಜಿ ಆಗಿ ಹೆಚ್ಚು ಕಮ್ಮಿ ಆಗೋದು ಬೇಡ. ನೀವೇ ಶುದ್ಧವಾದಂಥ ಮಕ್ಕಳ ಅರಿಶಿನ ತೊಗೊಂಡು ಅರಿಶಿನಕ್ಕೆ ಒಂದು ಸ್ವಲ್ಪ ಸುಣ್ಣ ನೀರು ಎರಡು ಕಲಿಸಿ, ಸ್ವಲ್ಪ ಲಿಂಬೆಹಣ್ಣು, ಭಾಳ ಡಾರ್ಕ್ ಬೇಕಂದ್ರೆ ಹೆಚ್ಚು ಲಿಂಬೆಹಣ್ಣು ಹಿಂಡಬೇಕು. ಕಮ್ಮಿ ಬೇಕಪ್ಪ, ಭಾಳ ಕೆಂಪು ಬೇಕಾಗಿಲ್ಲ, ಲೈಟ್ ಕೆಂಪು ಬೇಕಂದ್ರೆ ಸ್ವಲ್ಪ ಹಿಂಡ್ಕೊಂಡು ಹಚ್ಕೋರಿ. ಭಾಳ ಮಂದಿ ಬರ್ತಾರೆ, ಕುಂಕುಮ ಯಾಕೆ ಹಚ್ಕೊತೀರಿ, ಕುಂಕುಮ ಏನು ಯಾವಾಗಲೂ ಇರ್ತೈತನು, ಅದು ಆಗ್ತೈತಿದ್ದು ಇವೆಲ್ಲ ನಿಮ್ಮ ತಾಯಿ ಕೊಟ್ಟಾಳಕ್ಕೆ, ಏನು ನಿಮ್ಮ ಪತ್ರಾಯ ಅಂತೂ ಕೊಟ್ಟಿಲ್ಲ. ಮತ್ತು ಪತ್ರಾಯನ ಕೊಟ್ಟ ನಾನು ಕುಂಕುಮ? ಪತ್ರಾಯ ಕೊಡೋದೇನು? ಕಾಲುಂಗ್ರ, ತಾಳಿ ಇವನು ಕೊಡ್ತಾನೆ. ಕುಂಕುಮ ತಾಯಿ ಕೊಟ್ಟಾಳ, ಜನ್ಮತಃ ತಾಯಿ ಕೊಟ್ಟಾಳ, ನಾವು ಹುಟ್ಟಿದಾಗಲೇ ಕೊಟ್ಟಾಳ. ತಿಳಿತದೆ. ಅದಕ್ಕೆ ತಾಯಿ ಕೊಟ್ಟಿರುವಂಥ ಆಭರಣ ಅದು ಯಾವಾಗಲೂ ಇರುತ್ತೆ. ಅದು ಗಂಡು ಮಕ್ಕಳು ಇರ್ಬೋದು, ಹೆಣ್ಮಕ್ಳು ಇರ್ಬೋದು. ಅದಕ್ಕಾಗಿ ಚೆನ್ನಾಗಿ ವಿಭೂತಿಯನ್ನು, ಕುಂಕುಮವನ್ನು, ಲಿಂಗಾರ್ಚನೆಯನ್ನು, ಜಂಗಮಾರ್ಚನೆಯನ್ನು, ಗುರುವಿನ ನೆನವನ್ನು ಮಾಡ್ರಿ ಅನ್ನುವಂಥ ಮಾತನ್ನು ಹೇಳ್ತಾ
ಇವತ್ತಿನ 4ನೇ ದಿನದ ಈ ಸತ್ಸಂಗದಲ್ಲಿ ಭಾಗಿಗಳಾಗಿರುವಂಥ ತಮ್ಮೆಲ್ಲರಿಗೂ ವಂದಿಸ್ತಾ, ಮತ್ತು ಇವತ್ತಿನ ದಾಸೋಹನ ಮಾಡಿದಂಥ ವಿಮಲಾಬಾಯಿ ಸೋಬಾನವರು, ಅವರ ಮನೆತನದಲ್ಲಿ ಒಬ್ಬರು ಯೋಗಿಗಳು ತಪಸ್ವಿಗಳಾಗಿವಾರ, ಅಡಿಯಪ್ಪ ತಾತ ಅಂತ ಆಗಿವಾರ. ಅವರು ದೊಡ್ಡ ತಪಸ್ವಿಗಳು. ಅವ್ರದ್ದೇ ಆದಂಥ ಗದ್ದಿಗೆ ಆ ಭಾಗಮ್ಮಾಯಿಯ ಗುಡಿ ಒಳಗಡೆ ಇದೆ. ಅದನ್ನು ಸೇವಾ ಮಾಡ್ಯಾರ ವಿಮಲಾಬಾಯಿಯವರು, ಅವ್ರ ಪತಿರಾಯ ಸೇವೆ ಮಾಡಿದ್ದಕ್ಕಾಗಿಯೇ ಒಳ್ಳೆಯ ಸಂತೃಪ್ತವಾದಂಥ ಜೀವನ ನಡೆದದ, ಒಳ್ಳೆಯ ಜೀವನವನ್ನು ಅವ್ರು ಪಡೆದಾರ. ಅದಕ್ಕಾಗಿ ನಮಗೆ ಯಾರು ಆಶ್ರಯವನ್ನು ಕೊಟ್ಟಾರ, ಯಾರು ನಮಗೆ ಅನ್ನವನ್ನು ಕೊಟ್ಟಾರ, ಅವರನ್ನು ನೆನೆಯಬೇಕು. ಆ ದೃಷ್ಟಿಯಿಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಹೇಳ್ತಾ, ಮತ್ತು ವಿಮಲಾಬಾಯಿಯವರ ಎಲ್ಲ ಪರಿವಾರದವರಿಗೂ ಮತ್ತೊಮ್ಮೆ ವಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸರ್ವರಿಗೂ ಶರಣ.